ಯೋ ಗಾಯ್ಸ್, ಇವತ್ತು ನಾವು ನೋಡಲಿರುವ ಮೂವಿ 2012ರಲ್ಲಿ ರಿಲೀಸ್ ಆಗಿದ್ದ ವುಡ್ ಯು ರಾದರ್ ಅನ್ನುವ ಇಂಗ್ಲಿಷ್ ಮೂವಿಯನ್ನು ನೋಡ್ತಾ ಇದೀವಿ. ಮೂವಿ ಕಾನ್ಸೆಪ್ಟ್ ಏನು ಅಂದ್ರೆ, ಹಣ ಜಾಸ್ತಿ ಇದ್ರೆ ಅವರು ಯಾವ ಮಟ್ಟಿಗೆ ಅಹಂಕಾರದಲ್ಲಿ ಆಡ್ತಾರೆ, ಎಷ್ಟು ಕೊಬ್ಬಿಂದ ಏನೆಲ್ಲ ಮಾಡ್ತಾರೆ ಅನ್ನೋದು ಒಂದು ಸೈಡ್. ಇನ್ನೊಂದು ಕಡೆ ಹಣ ಇಲ್ಲದೆ ಇರೋರು, ತುಂಬಾನೇ ಕಷ್ಟದಲ್ಲಿ ಇರೋರು ಆ ಹಣಕ್ಕಾಗಿ ಎಷ್ಟೆಲ್ಲ ರಿಸ್ಕ್ ಅನ್ನ ತಗೋತಾರೆ, ಯಾವ ಮಟ್ಟಿಗೆ ಚಾಲೆಂಜಸ್ ಅನ್ನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದು ಇನ್ನೊಂದು ಸೈಡ್. ಸೊ ಈ ತರ ಎರಡು ಕಮ್ಯುನಿಟಿಗಳು ಇರ್ತಾ ಇದೆ ಅಲ್ವಾ, ಇವುಗಳ ಮಧ್ಯೆ ನಡೆಯುವ ಕಥೆಯನ್ನೇ ಸೂಪರ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿರುವ ಮೂವಿನೇ ಇದು. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಡೈರೆಕ್ಟ್ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಅನ್ನೇ ತೋರಿಸ್ತಾರೆ. ಇವರಿಗೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ತಮ್ಮ ಇರ್ತಾನೆ. ಅವನನ್ನ ವಾಸಿ ಮಾಡೋದು ತುಂಬಾನೇ ಕಷ್ಟ. ಅದು ಮಾತ್ರ ಇಲ್ಲ, ಇವರ ಆಸ್ತಿಯನ್ನೇ ಮಾರಿದ್ರು ಕೂಡ ಆ ಹುಡುಗನಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಕಾಪಾಡೋಕೆ ಆಗಲ್ಲ. ಯಾಕೆಂದ್ರೆ ಆ ಮಟ್ಟಿಗೆ ತುಂಬಾನೇ ಹಣ ಬೇಕಾಗಿರುವ ಅಷ್ಟೊಂದು ಕಾಸ್ಟ್ಲಿ ಆದ ಕಾಯಿಲೆ ಆ ಹುಡುಗನಿಗೆ ಬಂದಿರೋದು. ಆಲ್ರೆಡಿ ಆ ಹುಡುಗನ ಮೆಡಿಕಲ್ ಬಿಲ್ಸ್ ಅನ್ನ ಕಟ್ಟೋಕೆ ಆಗದೆ ಬಿಲ್ ಮೇಲೆ ಬಿಲ್ಲು ಬರ್ತಾನೆ ಇರುತ್ತೆ. ಎಲ್ಲಿಂದ ಅಂದ್ರೆ ಅದು ಹಾಸ್ಪಿಟಲ್ ಇಂದ. ಅದನ್ನೆಲ್ಲ ಹೀರೋಯಿನ್ ತುಂಬಾನೇ ಬೇಜಾರಿಂದ ನೋಡ್ತಿರ್ತಾಳೆ. ಆವಾಗ ಡಾಕ್ಟರ್ಸ್ ಅಲ್ಲಿ ಒಬ್ಬ ಏನನ್ನ ಮಾಡಿರ್ತಾನೆ ಅಂದ್ರೆ, ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲವನ್ನು ಕಡಿಮೆ ಮಾಡೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇರ್ತಿದೆ, ಬನ್ನಿ ನಾವು ಮಾತಾಡೋಣ ಅಂತ ಕರ್ಸಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಅಲ್ಲಿಗೆ ಹೊರಡ್ತಾಳೆ. ಡಾಕ್ಟರ್ ಒಬ್ಬ ಬ್ಲಾಕ್ ಅಮೆರಿಕನ್ ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದಿದ್ದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾನೆ. ಅವಳ ಹಿಂದೆನೆ ಒಬ್ಬ ದೊಡ್ಡ ಸಾಹುಕಾರ ಕೋಟ್ ಶೂಟ್ ಅನ್ನೆಲ್ಲ ಹಾಕೊಂಡು ಹಾಗೆ ಗಂಭೀರವಾಗಿ ಕೂತಿರ್ತಾನೆ. ಅವನು ಯಾರು ಏನು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬಿಟ್ಟು, ನಿಮ್ಮ ಪ್ರಾಬ್ಲಮ್ಸ್ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೆಲ್ಪ್ ಮಾಡೋದಕ್ಕಾಗಿ ನಾನು ಇವಾಗ ಬಂದಿರೋದು. ನಿನ್ನ ತಮ್ಮನ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲವನ್ನು ನಾವೇನೆ ನೋಡ್ಕೋತೀವಿ. ಅವನ ಟ್ರೀಟ್ಮೆಂಟ್ ಗೆ ತುಂಬಾನೇ ಬೇಕಾಗಿದ್ದು ಬೋನ್ ಯಾರೋ ಟ್ರಾನ್ಸ್ಪ್ಲಾಂಟ್. ಅದು ತುಂಬಾನೇ ಕಷ್ಟ. ಯಾರಾದ್ರೂ ಡೋನರ್ ಅದನ್ನ ಡೊನೇಟ್ ಮಾಡಿದ್ರೆ ಮಾತ್ರವೇ ನಿನ್ನ ತಮ್ಮನಿಗೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವನನ್ನ ಕಾಪಾಡೋಕೆ ಆಗೋದು. ಆ ವಿಷಯವನ್ನ ಕೂಡ ನಾವೇನೆ ನೋಡ್ಕೋತೀವಿ. ಅದಕ್ಕಾಗಿ ನೀನು ಮಾಡ್ಬೇಕಾಗಿರೋದು ಒಂದೇ ಒಂದು ವಿಷಯ. ನಾಳೆ ನಮ್ಮ ಮನೆಯಲ್ಲಿ ನಾನು ಒಂದು ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದೀನಿ, ಅಲ್ಲಿಗೆ ನೀನು ಬರಬೇಕು. ನಿನ್ನ ತರನೇ ಒಂದು 7-8 ಜನರು ಬಂದಿರ್ತಾರೆ. ಒಂದು ಚಿಕ್ಕ ಕಾಂಟೆಸ್ಟ್. ಆ ಕಾಂಟೆಸ್ಟ್ ಅಲ್ಲಿ ನೀನು ಅಕಸ್ಮಾತ್ ಏನಾದ್ರೂ ಗೆದ್ಬಿಟ್ರೆ ನಾವು ಹೇಳಿದ್ದು ಎಲ್ಲವನ್ನು ನಿನಗೆ ಮಾಡಿಕೊಡ್ತೀವಿ. ಗೆದ್ರೆ ಎಲ್ಲವನ್ನು ನೀವು ಮಾಡಿಕೊಡ್ತೀರಾ, ಅಕಸ್ಮಾತ್ ನಾನು ಸೋತ್ರೆ ನಾನು ಏನನ್ನಾದ್ರೂ ಕೊಡ್ಬೇಕಾಗುತ್ತಾ ಅಂತ ಕೇಳಿದ್ರೆ, ಏನನ್ನು ನೀನು ಕೊಡೋದು ಬೇಕಾಗಿಲ್ಲ, ಗೆದ್ರೆ ಹಣವನ್ನ ತಗೋ, ಸೋತ್ರೆ ಏನು ಪ್ರಾಬ್ಲಮೇ ಇಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆವಾಗ ಅಲ್ಲಿರುವ ಬ್ಲಾಕ್ ಅಮೆರಿಕನ್ ಡಾಕ್ಟರ್ ಅವರು ಹೇಳೋದು ನಿಜಾನೇ. ಇದೇ ತರಾನೇ ನಾನು ನನ್ನ ಲೈಫ್ ಮಧ್ಯದಲ್ಲಿ ಎಲ್ಲವನ್ನು ಕಳ್ಕೊಬಿಟ್ಟಿದ್ದೆ, ಬೇಕಿಲ್ದೆ ದಾರಿ ತಪ್ಪಿ ಹೋಗಿ ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಿದ್ದೆ. ನಂತರ ಇವರ ಹೆಲ್ಪ್ ಇಂದಾನೆ ಒಂದು ದಿನ ಕಾಂಪಿಟೇಷನ್ ಅನ್ನ ನಾನು ಹೋಗಿ ಅಟೆಂಡ್ ಮಾಡಿದೆ. ಆ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ ಮೇಲೇನೆ ಈ ರೀತಿ ಒಂದು ಡಾಕ್ಟರ್, ಹಾಸ್ಪಿಟಲ್ ಎಲ್ಲವೇ ಅವರು ನನಗೆ ಹಾಕಿದ ಭಿಕ್ಷೆ. ಕೇಳಿಸ್ಕೊಂಡ, ನನ್ನ ಲೈಫ್ ಅಲ್ಲಿ ನಡೆದಿದ್ದ ಒಳ್ಳೆದು ರೀತಿನೇ ನಿನಗೂ ನಡಿಬೇಕು ಅಂದ್ರೆ ನೀನು ದಯವಿಟ್ಟು ಕಾಂಪಿಟೇಷನ್ ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿ ಕಳಿಸ್ತಾನೆ ಬ್ಲಾಕ್ ಅಮೆರಿಕನ್. ಸರಿ, ನಾನು ಯೋಚನೆ ಮಾಡಿ ನೋಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಹೀರೋಯಿನ್. ಚೆನ್ನಾಗಿ ಯೋಚನೆ ಮಾಡ್ಕೊಂಡು ನಿನಗೆ ಓಕೆ ಅಂದ್ರೆ ರಾತ್ರಿ 8 ಗಂಟೆಗೆ ನಿನ್ನನ್ನು ಪಿಕ್ ಮಾಡೋದಕ್ಕಾಗಿ ಕಾರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಸಾವುಕಾರ. ನಮ್ಮ ಹೀರೋಯಿನ್ ಆ ಕಡೆ ಹೋದ ಮೇಲೆ ಇಲ್ಲಿ ಈ ಡಾಕ್ಟರ್ಗೆ ಇದು ಸರಿನಾ, ಏನೋ ಅವನ ಮನಸ್ಸೊಳಗಡೆ ಎರಡನೇ ಥಾಟ್ ಇರೋ ರೀತಿ, ಏನೋ ತಪ್ಪನ ಅವನು ಮಾಡೋ ರೀತಿ ಫೀಲ್ ಮಾಡಿ ಆ ಸಾವುಕಾರನ ಹತ್ರ ಇದೆಲ್ಲ ಸರಿನಾ ಅಂತ ಕೇಳ್ತಾನೆ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಹುಡುಗಿ ಕರೆಕ್ಟ್ ಆಗಿ ಇರ್ತಾಳೆ ನಮ್ಮ ಗೇಮಿಂಗ್ ಅಂತ ಸಾವುಕಾರ ಹೇಳ್ತಾನೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಅವಳ ತಮ್ಮನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಚೆನ್ನಾಗಿ ಮಾತಾಡ್ತಿರ್ತಾರೆ, ಎಲ್ಲವನ್ನು ಮಾಡ್ತಿರ್ತಾರೆ. ನನಗೆ ಇವತ್ತು ರಾತ್ರಿ ಡಿನ್ನರ್ ಪಾರ್ಟಿ ಒಂದು ಇರ್ತಿದೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿದೆ ಅಂತ ತಮ್ಮನ ಹತ್ರ ಹೇಳ್ತಾಳೆ ಹೀರೋಯಿನ್. ಆವಾಗ ಚಿಕ್ಕ ಹುಡುಗ ಅವಳ ತಮ್ಮ ನಮ್ಮ ಹೀರೋಯಿನ್ ಹತ್ರ, ಯಾವತ್ತಾದ್ರೂ ಒಂದು ದಿನ ನಾನು ಅಕಸ್ಮಾತ್ ಏನಾದ್ರೂ ನಿನ್ನ ಜೊತೆ ಹುಟ್ಟಿರ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ನನಗೆ ಈ ರೀತಿ ಕಾಯಿಲೆ ಇಲ್ಲ ಅಂದಿದ್ರೆ ನೀನು ಎಷ್ಟು ಖುಷಿಯಾಗಿರ್ತಿದ್ದೆ, ನನ್ನ ಬಗ್ಗೆ ಯೋಚನೆ ಮಾಡಿದೆ, ನಿನ್ನ ಪಾಡಿಗೆ ನಿನ್ನ ಲೈಫ್ ಅನ್ನ ನೀನು ಬದುಕ್ತಾ ಇದ್ದೆ ಅಲ್ವಾ, ಹ್ಯಾಪಿಯಾಗಿ ಇರ್ತಾ ಇದ್ದೆ ಅಲ್ವಾ ಅಕ್ಕ. ಆದ್ರೆ ಇವಾಗ ಈ ಕಾಯಿಲೆಯನ್ನು ಇಟ್ಕೊಂಡು ನಿನಗೆ ತೊಂದರೆಯಾಗಿ ನಾನು ಇರ್ತಾ ಇದ್ದೀನಲ್ಲ, ನನ್ನ ಲೈಫ್ ಹಾಳೋಯ್ತು, ನಿನ್ನ ಲೈಫ್ ಅನ್ನು ನಾನು ಹಾಳು ಮಾಡ್ತಿದ್ದೀನಿ ಅಂತ ಹುಡುಗ ಹೇಳ್ಬೇಕಾದ್ರೆ, ಆ ರೀತಿಯೆಲ್ಲ ನೀನು ಮಾತಾಡಬಾರ್ದು, ನಿನಗಾಗಿ ಅಕ್ಕ ಏನನ್ನ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಅವಳು ಪಾರ್ಟಿಗೆ ಹೊರಡ್ತಾಳೆ. ಒಂದು ಕಾರ್ ಬಂದು ನಿಂತಿರುತ್ತೆ ಮನೆ ಹೊರಗಡೆ. ಸೊ ನಮ್ಮ ಹೀರೋಯಿನ್ ಅನ್ನ ಕಾರ್ಗೆ ಹತ್ಸಿ ಕರ್ಕೊಂಡು ಹೋಗ್ತಾರೆ. ಮನೆಯನ್ನು ನೋಡಿದ್ರೆ ಒಂದು ದೊಡ್ಡ ಬಂಗ್ಲೋ ರೀತಿ ಇರ್ತಿದೆ. ಇಲ್ಲಿ ಕಿಚನ್ ಕೆಲಸ ಮಾಡೋದ್ರಿಂದ ಮ್ಯಾನೇಜರ್ ಕೆಲಸ ಮಾಡೋವರೆಗೂ ಎಲ್ಲ ಕೆಲಸಕ್ಕೂ ಒಬ್ಬನೇ ಇರ್ತಿದ್ದಾನೆ. ಒಬ್ಬ ಬೋರ್ಡೆ ಅವನು ನಮ್ಮ ಹೀರೋಯಿನ್ ಅನ್ನು ರಿಸೀವ್ ಮಾಡ್ತಾನೆ. ಒಳಗಡೆ ನಮ್ಮ ಹೀರೋಯಿನ್ ಬಂದ್ರೆ ಅವಳ ರೀತಿನೇ ಇಲ್ಲಿ ಒಂದು 7 ಜನರು ಕೂತಿರ್ತಾರೆ. ಆಲ್ರೆಡಿ ಎಲ್ಲರಿಗೂ ಹಣ ಬೇಕಾಗಿದೆ, ಏನೋ ಒಂದು ಕಾರಣ, ಅದಕ್ಕಾಗಿನೇ ನಮ್ಮ ಹೀರೋಯಿನ್ ರೀತಿ ಎಲ್ಲರಿಗೂ ಅಲ್ಲಿಗೆ ಬಂದಿರ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಹ್ಯಾಂಡ್ಸಮ್ ಆಗಿ ಹುಡುಗ ಇರ್ತಿದ್ದಾನೆ, ಅವನನ್ನು ಹೋಗಿ ಫಸ್ಟ್ ಮೀಟ್ ಆಗ್ತಾಳೆ. ಜೊತೆಗೇನೆ ಚಿಕ್ಕನ ರೀತಿ ಒಬ್ಬ ಇರ್ತಾನೆ, ಅವನನ್ನು ಹೋಗಿ ಮಾತಾಡಿಸ್ತಾಳೆ. ನೀವೆಲ್ಲ ಬಂದು ಎಷ್ಟೊತ್ತಾಯ್ತು, ನಾನು ಲೇಟ್ ಆಗಿ ಬಂದ್ಬಿಟ್ನಾ ಅಂತ ಕೇಳ್ತಿರ್ತಾಳೆ. ಇಲ್ಲ ಇಲ್ಲ, ಆ ರೀತಿ ಎಲ್ಲ ಇಲ್ಲ, ನಾವೆಲ್ಲ ಬಂದು ಜಸ್ಟ್ 10 ನಿಮಿಷ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ. ಇವಾಗ ಈ ಜಾಗಕ್ಕೆ ಬಂದಿರೋರು ಎಲ್ಲರನ್ನು ನಾವು ನೋಡ್ಬಿಡೋಣ, ಹಾಗೆ ಅವ್ರಗಳಿಗೆ ಒಂದೊಂದು ಹೆಸರನ್ನ ಇಟ್ಬಿಡೋಣ. ಇಲ್ಲಿ ಒಬ್ಬರು ಏಜ್ ಆದ ಲೇಡಿ ಇರ್ತಿದ್ದಾರೆ, ಇವರನ್ನ ಓಲ್ಡ್ ಲೇಡಿ ಅಂತಾನೆ ಕರೆಯೋಣ. ಏಜ್ ಆದ ತಾತ ಇರ್ತಿದ್ದಾರೆ, ಅವರನ್ನ ತಾತ ಅಂತಾನೆ ಹೇಳೋಣ. ನಂತರ ಒಬ್ಬ ದಪ್ಪಕ್ಕೆ ಇರ್ತಿದ್ದಾನೆ. ನಂತರ ಒಬ್ಬಳು ಟೀನೇಜ್ ಹುಡುಗಿ ಇದ್ದಾಳೆ, ಅವಳನ್ನು ನೋಡಿದ್ರೆ
ನೋಡಿದ್ರೇನೆ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ ಅವಳ ಕ್ಯಾರೆಕ್ಟರ್ ತುಂಬಾನೇ ವರ್ಸ್ಟ್ ಆಗಿರುತ್ತೆ ಅಂತ. ಸೊ ಇವಾಗ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಾಯ್ತು. ಹೀಗಿರ್ಬೇಕಾದ್ರೆ ಈ ಸಾಹುಕಾರನಿಗೆ ನಮ್ಮ ಹೀರೋಯಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಟ್ನಲ್ವಾ ಡಾಕ್ಟರ್. ಆ ಫ್ಲಾಶ್ ಬ್ಯಾಕ್ ಇವಾಗ ಅದ್ರಲ್ಲಿ ಆ ಸಾಹುಕಾರ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ರೆಫರ್ ಮಾಡಿ ಬಿಟ್ಟಿದ್ದಕ್ಕಾಗಿನೇ ತುಂಬಾನೇ ಹಣವನ್ನ ತಂದು ಆ ಡಾಕ್ಟರ್ ಕೈಗೆ ಕೊಟ್ಟು ಒಂದು ಒಳ್ಳೆ ಸೂಪರ್ ಆದ ಕ್ಯಾಂಡಿಡೇಟ್ ಅನ್ನೇ ನೀನು ನನಗೆ ರೆಫರ್ ಮಾಡಿ ಬಿಟ್ಟಿದೀಯಾ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಆವಾಗ ಡಾಕ್ಟರ್ ಈ ಹಣ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಯಾಕಪ್ಪ ಬೇಡ ಅಂತ ಇವನು ಕೇಳಿದ್ರೆ ನಾವು ಮಾಡ್ತಾ ಇರೋದು ತಪ್ಪು ಅಲ್ವಾ ಅಂತ ಡಾಕ್ಟರ್ ಹೇಳ್ತಾನೆ. ಏನು ತುಂಬಾ ಒಳ್ಳೆ ರೀತಿ ಮಾತಾಡ್ತಾ ಇದೆಯಾ, ನಿನಗೂ ನನಗೂ ಏನಾದ್ರೂ ಪ್ರಾಬ್ಲಮ್ ಇರ್ತಿದ್ಯಾ ಅಂತ ಹಣ ಇರುವ ಅಹಂಕಾರದಲ್ಲಿ ಈ ಸಾಹುಕಾರ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ಹಣವನ್ನ ತಗೋತೀನಿ, ನೀವು ಹೊರಡಿ ಅಂತ ಹೇಳಿ ಕಳಿಸ್ತಾನೆ ಡಾಕ್ಟರ್. ಆದ್ರೆ ಮನೇಲಿ ಎಣ್ಣೆ ಹೊಡ್ಕೊಂಡೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಫೀಲ್ ಮಾಡಿ ಕೂತಿರ್ತಾನೆ. ಇವೆಲ್ಲ ಒಂದು ಕಡೆ. ಈ ಕಡೆ ಆ ಸಾಹುಕಾರ ಮತ್ತೆ ಅವನ ಜೊತೆಗೆ ಅವನ ಮಗ ಇಬ್ಬರುವೆ ಗೇಮ್ ಗಾಗಿ ರೆಡಿ ಆಗ್ತಿರ್ತಾರೆ. ಈ ಕಡೆ ಆ ರೂಮ್ ಅಲ್ಲಿ 8 ಜನರು ಇರ್ತಾರೆ ಅಲ್ವಾ, ಅವರ ಹತ್ರ ಇರುವ ಥಿಂಗ್ಸ್, ಬ್ಯಾಗ್ಸ್, ಫೋನ್ಸ್ ಅಂತ ಎಲ್ಲವನ್ನು ತಗೊಂಡು ಇವನ್ನೆಲ್ಲ ನೀವು ಒಳಗಡೆ ತಗೊಂಡು ಹೋಗೋ ಹಾಗೆ ಇಲ್ಲ ಅಂತ ಹೇಳಿ ಎಲ್ಲವನ್ನು ಕಿತ್ತಿಟ್ಕೋತಾರೆ. ನಂತರ ಬನ್ನಿ ಎಲ್ಲರೂ ಡಿನ್ನರ್ ತಿನ್ನೋಕೆ ಹೋಗೋಣ ಅಂತ ಎಲ್ಲರನ್ನು ಕರ್ಕೊಂಡು ಡೈನಿಂಗ್ ಹಾಲ್ಗೆ ಬರ್ತಾನೆ ಮ್ಯಾನೇಜರ್. ಡಿನ್ನರ್ ಗೆ ಬೇಕಾಗಿದ್ದು ಎಲ್ಲ ಟೇಬಲ್ ಅಲ್ಲಿ ರೆಡಿ ಆಗಿರುತ್ತೆ. ಅವರವರ ಹೆಸರನ್ನ ಹಾಕಿ ಸೀಟ್ ಮೇಲೆ ಇಟ್ಟಿರ್ತಾರೆ. ಅಲ್ಲಲ್ಲೇನೆ ಅವರವರು ಕೂತ್ಕೋಬೇಕು. ಸಾಹುಕಾರ ತಂದೆ ಮತ್ತೆ ಮಗ ಇಬ್ಬರುವೆ ಅಲ್ಲಿಗೆ ಬರ್ತಾರೆ. ಎಲ್ಲರನ್ನು ವೆಲ್ಕಮ್ ಮಾಡಿ ಕೂರಿಸ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗುವಂತಹ ತುಂಬಾನೇ ಕಾಸ್ಟ್ಲಿ ಆದ ಮಟನ್ ಫುಡ್ ಅನ್ನ ಮಾಡಿರ್ತಾರೆ. ಅದನ್ನ ಎಲ್ಲರ ತಟ್ಟೆಗೂ ಸಪ್ಲೈ ಮಾಡಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಮೇಲೆತ್ತಿ, ಸಾರಿ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಮರ್ತು ಬಿಟ್ಟೆ, ನಾನು ಪ್ಯೂರ್ ವೆಜಿಟೇರಿಯನ್, ನನಗೆ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಇಷ್ಟವಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಸಾಹುಕಾರ ಏನಂತ ಹೇಳ್ತಾನೆ ಅಂದ್ರೆ, ತಿನ್ನೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ಯಾ ಇಲ್ಲ ತಿನ್ಲೇಬಾರ್ದು ಅಂತ ಅನ್ಕೋತಿದ್ಯಾ ಅಂತ ಕೇಳ್ತಾನೆ. ಇಲ್ಲ ಇಲ್ಲ ಖಂಡಿತ ನನ್ನ ಕೈಯಲ್ಲಿ ತಿನ್ನೋಕೆ ಆಗಲ್ಲ, ನಾನು ಒಬ್ಬಳು ವೆಜಿಟೇರಿಯನ್ ಅಂತ ಹೇಳ್ತಾಳೆ. ಅಯ್ಯೋ ಹಾಗೆಲ್ಲ ಇಲ್ಲ ಕಣಮ್ಮ, ಅವೆಲ್ಲ ನಿನ್ನ ಅನಿಸಿಕೆ, ಅನ್ಕೊಂಡ್ರೆ ನೀನ್ ತಿನ್ಬಹುದು, ಧಾರಾಳವಾಗಿ ತಗೊಂಡು ತಿನ್ನು ಅಂತ ಹೇಳ್ತಾನೆ. ಆವಾಗ ಕೂಡ ನಮ್ಮ ಹೀರೋಯಿನ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ, ಸರಿ ಓಕೆ ನಿನಗೆ ಒಂದು $10,000 ಅನ್ನ ಕೊಡ್ತೀನಿ, ಆ ಮಾಂಸದಲ್ಲಿ ಒಂದು ಚಿಕ್ಕ ಪೀಸ್ ಅನ್ನ ಕಟ್ ಮಾಡಿ ನೀನು ತಿಂದ್ರೇನೆ ಸಾಕು, ನಿನಗೆ ಈ $10,000 ಅನ್ನ ಕೊಡ್ತೀನಿ. $10,000 ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ 8,30,000 ರೂಪಾಯಿ. 8 ಲಕ್ಷ ರೂಪಾಯ ಅಂತ ನಮ್ಮ ಹೀರೋಯಿನ್ ಆಸೆ ಪಡ್ತಾಳೆ. ಹಣದ ಕಷ್ಟನೇ ಇರ್ತಾ ಇದೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜೊತೆಗೆ ಕೂತಿರೋರೆಲ್ಲ ಸುಮ್ನಿಲ್ಲ ಕಣಮ್ಮ, 8 ಲಕ್ಷ ರೂಪಾಯಿ ಟ್ರೈ ಮಾಡಿ ನೋಡು ಅಂತ ಹೇಳ್ಬೇಕಾದ್ರೆ ಅವಳಿಗೆ ಖುಷಿಯಾಗಿ ಇಷ್ಟನೇ ಆಗದೆ ಇದ್ರು ಕೂಡ ಪ್ಯೂರ್ ವೆಜಿಟೇರಿಯನ್ ಆಗಿ ಇದ್ರು ಕೂಡ ಮಾಂಸವನ್ನ ಕಟ್ ಮಾಡಿ ಒಂದು ಪೀಸ್ ಅನ್ನು ತಿಂತಾಳೆ. ವೆರಿ ಗುಡ್ ಸೂಪರ್, ನೀನು ಮಟನ್ ಪೀಸ್ ಅನ್ನ ತಿಂದಿದ್ಯಲ್ವಾ, ನಿನಗೆ ಕೊಡ್ತೀನಿ ಅಂತ ಹೇಳಿದ್ದ, ಆ 8 ಲಕ್ಷ ರೂಪಾಯಿ ತಗೋ ಅಂತ ಹೇಳಿ ಕೊಟ್ಬಿಡ್ತಾರೆ. ನಮ್ಮ ಹೀರೋಯಿನ್ಗೂ ಖುಷಿ ಆಗುತ್ತೆ. ಈ ಕಡೆ ಅದೇ ತರ ತಾತ ಅವರು ಕೂತಿರ್ತಾರೆ. ಅವರು ಯಾರು ಅಂದ್ರೆ ಇದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಎಣ್ಣೆ ಹೊಡ್ಕೊಂಡು ಆಲ್ಕೋಹಾಲಿಸ್ಟ್ ಆಗಿ ಇರ್ತಿದ್ರು. ಆದ್ರೆ ಇವಾಗ ಕುಡಿಯೋದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆಯವರಾಗಿ ಇರ್ತಿದ್ದಾರೆ. ಅವರು ಕುಡಿದೇ ಇರೋದನ್ನು ನೋಡ್ಬಿಟ್ಟು, ಸರಿ ನೀನು ಏನಕ್ಕಾಗಿ ಕುಡಿದೇ ಇರ್ತಿದ್ಯಾ, ನೀನು ಎಣ್ಣೆ ಹೊಡೆದ್ರೆ ನಿನಗೆ ಅದೇ ರೀತಿನೇ 8 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿ 8 ಲಕ್ಷ ರೂಪಾಯಿಯನ್ನ ಟೇಬಲ್ ಅಲ್ಲಿ ಮಡಗ್ತಾರೆ. ಆವಾಗ್ಲೂ ಆ ತಾತನವರು ಆಗಲ್ಲ ಅಂತ ಹೇಳ್ತಾರೆ. ಸರಿ ನಿನಗೆ ಆಗೋದಿಲ್ವಾ, ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ಇನ್ನ $10,000 3 ಬಂಡಲ್ ಅನ್ನ ಎತ್ತಿಡ್ತಾನೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ರೂಪಾಯಿ, 32 ಲಕ್ಷ ರೂಪಾಯಿ. ಟೋಟಲ್ ಆಗಿ 4 ಬಂಡಲ್ ಅಲ್ಲಿ ಹಾಗೆ ಎತ್ತಿಟ್ಟಿರ್ತಾನೆ. ಇವಾಗ ಹೇಳು, ಟೋಟಲ್ ಆಗಿ 32 ಲಕ್ಷ ರೂಪಾಯಿನ ನಿನಗೆ ಕೊಡ್ತೀನಿ, ಆ ಎಣ್ಣೆ ಬಾಟಲ್ ಇಂದ ಒಂದು ಚಿಪ್ ಅಷ್ಟು ನೀನು ಎಣ್ಣೆಯನ್ನು ಕುಡಿದ್ರೇನೆ ಸಾಕು, ಈ ಹಣ ನಿನಗೆ ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಹಣಕ್ಕಾಗಿ ಅವರು ಎಣ್ಣೆಯನ್ನು ಕುಡಿತಾರೆ. ಸ್ವಲ್ಪ ಕುಡಿಯೋದಕ್ಕೆ ಶುರು ಮಾಡಿದವರು ಹಾಗೆ ಫುಲ್ ಬಾಟಲ್ ಅನ್ನು ಖಾಲಿ ಮಾಡ್ತಾರೆ. ಇಲ್ಲಿವರೆಗೂ ನಡೆದಿದ್ದ ಕಾಂಟೆಸ್ಟ್ ಅಲ್ಲ, ಕಾಂಟೆಸ್ಟೇ ಇಲ್ಲ, ಇನ್ ಮುಂದೇನೆ ಕಾಂಪಿಟೇಷನ್ ಎರ್ರ ಬೆರಿ ಇರುತ್ತೆ. ನಿಮ್ಮಲ್ಲಿ ಇದರಲ್ಲಿ ಯಾರಿಗಾದ್ರೂ ಇಷ್ಟವಿಲ್ಲ ಅಂದ್ರೆ ಇದೇನೆ ಸರಿಯಾದ ಸಮಯ, ಇದನ್ನ ನೀವು ಬಿಟ್ಬಿಟ್ಟು ಹೊರಗಡೆ ಹೋಗಬಹುದು. ಇದರ ನಂತರ ಕಾಂಪಿಟೇಷನ್ ಮಧ್ಯದಲ್ಲಿ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ, ನಾನು ಕಾಂಪಿಟೇಷನ್ ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಆಗ್ಬರಲ್ಲ, ನೀವು ಹೊರಗಡೆ ಹೋಗೋಕೆ ಆಗಲ್ಲ, ದಿಸ್ ಇಸ್ ದಿ ರೈಟ್ ಟೈಮ್, ಹೋಗ್ಬೇಕು ಅನ್ನೋರು ಹೇಳಿ ಇವಾಗ್ಲೇನೆ ಹೊರಗಡೆ ಕಳಿಸ್ಕೊಡ್ತೀನಿ ಅಂತ ಕೇಳ್ಬೇಕಾದ್ರೆ ಎಲ್ಲರೂ ಇಲ್ಲ ಪರವಾಗಿಲ್ಲ ನಾವು ಆಟ ಆಡ್ತೀವಿ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ತಕ್ಷಣವೇ ಡೋರ್ ಅನ್ನು ಕ್ಲೋಸ್ ಮಾಡ್ತಾರೆ. ಒಂದು ಮಿಷಿನ್ ರೀತಿ ಏನೋ ಒಂದನ್ನ ಅಲ್ಲಿಗೆ ತಂದಿಡ್ತಾರೆ. ಕರೆಂಟ್ ಶಾಕ್ ಅನ್ನು ಕೊಡೋ ಅಂತಹ ಮಿಷಿನ್, ಅದನ್ನ ತಂದು ಅಲ್ಲಿ ಇಡಬೇಕಾದ್ರೆ ಅದನ್ನ ನೋಡಿದ ತಕ್ಷಣ ತಾತನವರು ಆಲ್ರೆಡಿ ಅವರಿಗೆ ಇವ್ರಗಳ ಮೇಲೆ ಡೌಟ್ ಆಗಿದ್ದಿರುತ್ತೆ. ನಾನು ಅನ್ಕೊಂಡೆ ಕಣೋ ನೀವು ಈ ರೀತಿನೇ ಗೋಲ್ಮಾಲ್ ಕೆಲಸ ಮಾಡ್ತೀರಾ ಅಂತ, ಹೋಗ್ರು ಇವೆಲ್ಲ ಆಗೋದಿಲ್ಲ, ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡೋಕೆ ಆಗಲ್ಲ ಅಂತ ಅವರು ಟೆನ್ಷನ್ ಆಗಿ ಎದ್ದೇಳ್ಬೇಕಾದ್ರೆ ಇಷ್ಟೊತ್ತು ನಾರ್ಮಲ್ ಆಗಿ ಹೋಗ್ತಾ ಇದೆ ವಿಷಯ ಇವಾಗ್ಲೇನೆ ವಿಶ್ವ ರೂಪವನ್ನ ತಗೊಳುತ್ತೆ. ಯಾಕೆ ಅಂದ್ರೆ ಅಲ್ಲಿ ಫುಡ್ ಅನ್ನ ಸಪ್ಲೈ ಮಾಡ್ತಾ ಇದ್ರಲ್ವಾ ವ್ಯಕ್ತಿ, ಅವ್ರ ಕೈಯಲ್ಲಿ ಗನ್ನನ್ನ ಮಡಗಿರ್ತಾರೆ. ಇವನು ತುಂಬಾನೇ ಜಾಸ್ತಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಅಸಾಲ್ಟ್ ಆಗಿ ತೆಗೆದು ಅವರನ್ನ ತೊಳೆಗೇನೆ ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗ್ಬಿಡ್ತಾರೆ. ಇವಾಗ್ಲೇನೆ ರಿಯಲ್ ಗೇಮ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಗಾಬರಿ ಆಗ್ತಾರೆ. ಆ ಶಾಕ್ ಕೊಡುವ ಮಿಷಿನ್ ಅನ್ನ ರೆಡಿ ಮಾಡೋಕೆ ಹೇಳ್ತಾರೆ. ಫಸ್ಟ್ ನಮ್ಮ ಚಿಕ್ಕನ ಇದಾರೆ ಅಲ್ಲ, ಅವರ ತಲೆಗೆ ಆ ಶಾಕ್ ಕೊಡುವ ಬೆಲ್ಟ್ ಅನ್ನ ಸಿಗಾಕ್ಸ್ತಾರೆ. ನಂತರ ಅವರ ಮುಂದೆ ಒಂದು ರಿಮೋಟ್ ಅನ್ನು ಮಾಡುತ್ತಾರೆ. ರೆಡ್ ಕಲರ್ ಬ್ಲೂ ಕಲರ್ ಅಂತ 2 ಬಟನ್ಸ್ ಇರುತ್ತೆ. ಅದರಲ್ಲಿ ಆಪೋಸಿಟ್ ಅಲ್ಲಿ ಆ ಟೀನೇಜ್ ಹುಡುಗಿ ಕೂತಿರ್ತಾಳೆ. ಅವಳ ತಲೆಗೂ ಅದೇ ರೀತಿಯ ಶಾಕ್ ಕೊಡುವ ಬೆಲ್ಟ್ ಅನ್ನ ಸಿಗಾಕ್ತಾರೆ. ಈ ಸಾವುಕಾರನ ಕೈಯಲ್ಲಿ ಒಂದು ಕ್ಲಾಕ್ ಅನ್ನು ಮಡಗಿರ್ತಾನೆ. 15 ಸೆಕೆಂಡ್ ಟೈಮ್. ರಿಮೋಟ್ ಅಲ್ಲಿ ಇರುವ ಬ್ಲೂ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಇವರಿಗೇನೆ ಓನ್ ಆಗಿ ಶಾಕ್ ಹೊಡೆಯುತ್ತೆ. ಅದೇ ಏನಾದ್ರೂ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಆಪೋಸಿಟ್ ಅಲ್ಲಿ ಇರೋರಿಗೆ ಶಾಕ್ ಹೊಡೆಯುತ್ತೆ. ಸೊ ಇವಾಗ ಇವರಿಗೆ ಎರಡೇನೆ ಆಪ್ಷನ್ ಇರೋದು. ಒಂದು ಇವರಿಗೇನೆ ಇವರು ಶಾಕ್ ಅನ್ನ ಕೊಟ್ಕೊಂಡು ನೆಕ್ಸ್ಟ್ ಗೇಮಿಗೆ ಹೋಗೋದು, ಇಲ್ವಾ ಆಪೋಸಿಟ್
ಆಪೋಸಿಟ್ ಅಲ್ಲಿ ಇರೋರಿಗೆ ಶಾಕ್ ಅನ್ನು ಕೊಟ್ಟು ನೆಕ್ಸ್ಟ್ ಗೇಮಿಗೆ ಹೋಗೋದು. ನೀನು ಏನನ್ನ ಮಾಡ್ತೀಯ ಅಂತ ಸಾವುಕಾರ 15 ಸೆಕೆಂಡ್ ಟೈಮ್ ಅನ್ನ ಇವರಿಗೆ ಕೊಡ್ಬೇಕಾದ್ರೆ ಇವನ ಟೀನೇಜ್ ಹುಡುಗಿಯನ್ನ ನೋಡಿ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ಹುಡುಗಿ ಆ ರೀತಿ ಎಲ್ಲ ಮಾಡಬೇಡ ಆ ರೀತಿ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೇನೆ ಆ ಹುಡುಗಿಗಾಗಿ ಅವನೇನೆ ಶಾಕ್ ಅನ್ನ ಕೊಟ್ಕೊಂಡು ಫಸ್ಟ್ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಸಾಯೋ ಮಟ್ಟಿಗೆಲ್ಲ ಇಲ್ಲ, ಒಂದಷ್ಟು ಶಾಕ್ ಹೊಡೆಯುತ್ತೆ ಅಷ್ಟೇ. ಅವನಿಗೆ ಶಾಕ್ ಹೊಡೆದಾದ ಮೇಲೆ ಈ ಟೀನೇಜ್ ಹುಡುಗಿ ವಿಲ್ಲನ್ ರೀತಿ ನಗಾಡ್ತಿರ್ತಾಳೆ. ಇವಾಗ ಚಿಕ್ಕನ ಅವನ ತಲೆಯಿಂದ ಬೆಲ್ಟ್ ಅನ್ನ ಬಿಚ್ಚಿ ಆ ಓಲ್ಡ್ ಲೇಡಿ ಅವಳ ತಲೆಗೆ ಹಾಕಿ ಕೊಡ್ತಾರೆ. ಆಲ್ರೆಡಿ ಟೀನೇಜ್ ಹುಡುಗಿಯ ತಲೆಯಲ್ಲಿ ಒಂದು ಬೆಲ್ಟ್ ಇರ್ತಿದೆ, ಇವಾಗ ರಿಮೋಟ್ ಕೂಡ ಅವಳ ಕೈಯಲ್ಲೇ ಇರುತ್ತೆ. ಇವಾಗ ಅವಳಿಗೆ ಆಪ್ಷನ್, ಒಂದು ಶಾಕ್ ಅನ್ನ ನಿನಗೆ ನೀನೇನೆ ಕೊಟ್ಕೋ, ಇಲ್ವಾ ಓಲ್ಡ್ ಲೇಡಿಗೆ ಶಾಕ್ ಅನ್ನ ಕೊಡು, ಆವಾಗ್ಲೇ ನೀನು ನೆಕ್ಸ್ಟ್ ಲೆವೆಲ್ ಗೆ ಹೋಗೋಕೆ ಆಗುತ್ತೆ ಅಂತ ಸಾವುಕಾರ ಹೇಳ್ಬೇಕಾದ್ರೆ ಆ ಹುಡುಗಿ ಸ್ವಲ್ಪ ಕೂಡ ಯೋಚನೆನೇ ಮಾಡಲ್ಲ. ಈ ಕಡೆ ಸಾವುಕಾರ 15 ಸೆಕೆಂಡ್ ಟೈಮ್ ಅನ್ನ ಕೂಡ ಕೊಟ್ಟಿರಲ್ಲ, ಅಷ್ಟರಲ್ಲಿ ಹುಡುಗಿ ಬಟನ್ ಅನ್ನ ಪ್ರೆಸ್ ಮಾಡಿ ಆ ಓಲ್ಡ್ ಲೇಡಿಗೆ ಶಾಕ್ ಅನ್ನ ಕೊಡ್ತಾಳೆ. ಸಿಕ್ಕಾಪಟ್ಟೆ ಭಯಂಕರ ಕ್ರೂರ ವಿಲ್ಲನ್ ಆಗಿ ಇರ್ತಾ ಇದ್ದಾಳೆ ಈ ಟೀನೇಜ್ ಹುಡುಗಿ. ಅವಳು ಹೇಗೆ ನೋಡ್ತಿದ್ದಾಳೆ ಅಂದ್ರೆ ಅವಳ ಆಪೋಸಿಟ್ ಅಲ್ಲಿ ಕೂತಿರೋರು ಎಲ್ಲರೂ ಅವಳಿಗೆ ಕಾಂಪಿಟೇಟರ್ ಆಗಿ ನೋಡ್ತಿದ್ದಾಳೆ. ಇವರೆಲ್ಲರೂ ಸತ್ರೇನೆ ಇವಳು ಗೆಲ್ಲೋಕೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾಳೆ. ಎಲ್ಲಿ ಅಜ್ಜಿ ಸತ್ತೋಗ್ಬಿಟ್ಲ ಏನೋ ಅಂತ ಅವಳನ್ನ ಚೆಕ್ ಮಾಡಿ ನೋಡ್ತಾರೆ. ಹಬ್ಬ ಸದ್ಯ ಸ್ವಲ್ಪ ಹೊತ್ತಲ್ಲಿ ಅಜ್ಜಿ ಉಸಿರಾಡ್ತಾರೆ. ನಂತರ ದಪ್ಪ ಇರೋನ ತಲೆಗೆ ಆ ಬೆಲ್ಟ್ ಅನ್ನ ಹಾಕಿ ಕೊಡ್ತಾರೆ. ಅವರು ಬೇರೆ ಯಾರಿಗೂ ಕರೆಂಟ್ ಅನ್ನ ಪಾಸ್ ಮಾಡದೆ ಅವರಿಗೆ ಅವರೇನೆ ಶಾಕ್ ಅನ್ನ ಕೊಟ್ಕೊಂಡು ಆ ಗೇಮ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಮೂವ್ ಆಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಬ್ಲಾಕ್ ಅಮೆರಿಕನ್ ಡಾಕ್ಟರ್ ಇರ್ತಿದ್ದಾರೆ ಅಲ್ವಾ, ಅವರು ಕೈಗೆ ಗನ್ನನ್ನ ತಗೊಂಡು ಎಲ್ಲಿಗೋ ಬೇಗ ಹೊರಡ್ತಿರ್ತಾರೆ. ಇಲ್ಲಿ ಇವಾಗ ಹ್ಯಾಂಡ್ಸಮ್ ಬಾಯ್ ಇದ್ದಾನೆ ಅಲ್ವಾ, ಅವನ ತಲೆಗೆ ಆ ಬೆಲ್ಟ್ ಅನ್ನ ಸಿಗಾಕ್ಸ್ತಾರೆ. ನಂತರ ನಮ್ಮ ಹೀರೋಯಿನ್ ಅವಳ ತಲೆಗೂ ಬೆಲ್ಟ್ ಅನ್ನ ಹಾಕ್ತಾರೆ. ರಿಮೋಟ್ ಇವಾಗ ಹ್ಯಾಂಡ್ಸಮ್ ಬಾಯ್ ಹುಡುಗನ ಕೈಯಲ್ಲಿ ಇರ್ತಿದೆ. ಒಂದು ಶಾಕ್ ಅನ್ನ ನಮ್ಮ ಹೀರೋಯಿನ್ ಗೆ ಕೊಡಬಹುದು, ಇಲ್ವಾ ಅವನಿಗೆ ಅವನೇನೆ ಕೊಟ್ಕೊಂಡು ನೆಕ್ಸ್ಟ್ ಲೆವೆಲ್ ಗೆ ಹೋಗಬಹುದು. ಆದ್ರೆ ಅವನು ಏನನ್ನು ಮಾಡದೆ ಹಾಗೆ ವೆಯ್ಟ್ ಮಾಡ್ತಾನೆ ಇರ್ತಾನೆ. ಟೈಮ್ ಮುಗ್ದೋಗಿದ್ರಿಂದ ಅವನಿಗೆ ಅವನೇನೆ ಆಟೋಮೆಟಿಕ್ ಶಾಕ್ ಹೊಡೆದು ಹುಡುಗ ಒದ್ದಾಡ್ತಾನೆ. ಇವಾಗ ರಿಮೋಟ್ ನಮ್ಮ ಹೀರೋಯಿನ್ ಅವಳ ಕೈಗೆ ಪಾಸ್ ಆಗುತ್ತೆ. ಮತ್ತೆ ಚಿಕನ್ ಅವನ ತಲೆಗೆನೆ ಬೆಲ್ಟ್ ಅನ್ನ ಹಾಕ್ತಾರೆ. ಇವಾಗ ನಮ್ಮ ಹೀರೋಯಿನ್ ಗೆ ಆಪ್ಷನ್, ಶಾಕ್ ಅವಳಿಗೆ ಅವಳೇನೆ ಕೊಡ್ಕೋಬಹುದು, ಇಲ್ವಾ ಚಿಕನ್ ನನಗೆ ಕೊಡಬಹುದು. ಅದಕ್ಕೆ ಆ ಚಿಕನ್ ಪರವಾಗಿಲ್ಲ ಕಣಮ್ಮ, ನಿನ್ನ ಕೈಯಲ್ಲಿ ಅದನ್ನ ತಡ್ಕೊಳ್ಳೋಕೆ ಆಗಲ್ಲ, ನಾನು ಬೇಕಾಗಿದ್ರೆ ಆ ಶಾಕ್ ಅನ್ನ ಅಡ್ಜಸ್ಟ್ ಮಾಡ್ಕೋತೀನಿ, ನನಗೇನೆ ಶಾಕ್ ಅನ್ನ ಕೊಡು ಪರವಾಗಿಲ್ಲ ಅಂತ ಅವನು ಹೇಳ್ಬೇಕಾದ್ರೆ ಆದ್ರೆ ನಮ್ಮ ಹೀರೋಯಿನ್ ಯಾರು ಅಂತ ತೋರಿಸ್ಬೇಕಲ್ವಾ. ಸೊ ಚಿಕನ್ನಿಗೆ ಶಾಕ್ ಅನ್ನ ಕೊಡದೆ ಅವಳಿಗೆ ಅವಳೇನೆ ಶಾಕ್ ಅನ್ನ ಕೊಟ್ಕೊಂಡು ಅವಳು ಹೀರೋಯಿನ್ ಅನ್ನೋದನ್ನ ತೋರಿಸ್ತಾಳೆ. ಇವಾಗ ಫಸ್ಟ್ ರೌಂಡ್ ಹೇಗೂ ಮುಗೀತು. ನೆಕ್ಸ್ಟ್ ಇವಾಗ ಸೆಕೆಂಡ್ ರೌಂಡ್ ಶುರು ಆಗುತ್ತೆ ಬೇಗನೆ. ಚಿಕ್ಕದಾಗಿ ಒಂದು ಬ್ರೇಕ್ ಅನ್ನ ಬಿಟ್ಬಿಟ್ಟು ತಂದೆ ಮತ್ತೆ ಮಗ ಹೊರಗಡೆ ಹೋಗಿರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಮಗ ಮಾತ್ರ ಒಳಗಡೆ ಬರ್ತಾನೆ. ಬಂದಿದ ತಕ್ಷಣ ಇವ್ರುಗಳನ್ನೆಲ್ಲ ನೋಡ್ಬಿಟ್ಟು, ನಿಮ್ಮೆಲ್ಲ ನೋಡಿದ್ರೆ ನನಗೆ ಪಾಪ ಚಿ ಅಂತ ಅನಿಸ್ತಿದೆ, ನೀವೆಲ್ಲ ನಮಗೆ ಒಂದ್ ರೀತಿ ನಾಯಿಯ ರೀತಿ, ಒಂದು ಹಂದಿಯ ರೀತಿ, ನಿಮ್ಮನ್ನೆಲ್ಲ ನಾವು ಹೀಗೇನೆ ಟ್ರೀಟ್ ಮಾಡೋದು, ನಿಮ್ಮನ್ನ ಇಟ್ಟೇನೆ ನಾವು ಗೇಮ್ಸ್ ಅನ್ನೇ ಆಟೋಡೋದು ಅಂತೆಲ್ಲ ಹುಡುಗ ಏನೇನೋ ಮಾತಾಡ್ತಿರ್ಬೇಕಾದ್ರೆ ಇದನ್ನ ಕೇಳಿ ಟೆನ್ಷನ್ ಆದ. ಇಲ್ಲಿ ಒಬ್ರು 8ನೇದಾಗಿ ಇರ್ತಾರೆ. ಇವರ ಬಗ್ಗೆ ಹೇಳೋದಕ್ಕೆ ನಾನು ಮರ್ತು ಬಿಟ್ಟೆ. ಇವರೊಬ್ಬರು ಎಕ್ಸ್ ಮಿಲಿಟರಿ ಮ್ಯಾನ್, ಮಿಲಿಟರಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವಾಗ ಏನೋ ಅವರ ಮನೆಯಲ್ಲಿ ಪ್ರಾಬ್ಲಮ್ ಆದಕ್ಕಾಗಿನೇ ಹಣಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರನ್ನ ಈ ಹುಡುಗ ಸಿಕ್ಕಾಪಟ್ಟೆ ಏನೇನೋ ಮಾತಾಡ್ಬೇಕಾದ್ರೆ ಟೆನ್ಷನ್ ಆದ ಮಿಲಿಟರಿ ಮ್ಯಾನ್ ಈ ಹುಡುಗನನ್ನು ಹಿಡಿದು ಸರಿಯಾಗಿ ಬೈದಾಕ್ಬಿಡ್ತಾರೆ. ಇದರಿಂದ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಹುಡುಗ ಹೊರಗಡೆ ಹೋಗ್ತಾನೆ. ಹಾಗೆ ಸೀನ್ ಕಟ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಬ್ಲಾಕ್ ಡಾಕ್ಟರ್ ಇರ್ತಿದ್ದಾರೆ ಅಲ್ವಾ, ಅವರ ಕಾರನ್ನ ತಂದು ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇವ್ರುಗಳು ಆಟ ಆಡ್ತಿದ್ದಾರೆ ಅಲ್ವಾ ಗೇಮ್. ಆ ಬಂಗ್ಲೋದ ಹೊರಗಡೆ ಇರುವ ಕಾಂಪೌಂಡ್ ಅನ್ನ ದಾಟಿ ಜಂಪ್ ಮಾಡಿ ಒಳಗಡೆ ಬರ್ತಾರೆ ನಮ್ಮ ಡಾಕ್ಟರ್. ಕೈಯಲ್ಲಿ ಗನ್ ಬೇರೆ ತಗೊಂಡ್ ಬರ್ತಿದ್ದಾರೆ. ಇವಾಗ ಸೆಕೆಂಡ್ ಗೇಮ್ ಸೆಕೆಂಡ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಈ ಗೇಮಿನ ರೂಲ್ ತುಂಬಾನೇ ಸಿಂಪಲ್. ಹೀರೋಯಿನ್ ಹತ್ರ 2 ಥಿಂಗ್ಸ್ ಅನ್ನ ಕೊಡ್ತಾರೆ. ಒಂದು ಈ ಪೊಲೀಸಸ್ ಹೊಡೆಯೋದಕ್ಕಾಗಿ ಮಡಗಿರ್ತಾರೆ ಅಲ್ವಾ ಲಾಠಿ, ಆ ರೀತಿಯ ಒಂದು ಸ್ಟಿಕ್. ಇನ್ನೊಂದು ಹ್ಯಾಂಡ್ ಗ್ರಿಪ್ ಜೊತೆ ಒಂದು ದೊಡ್ಡ ಸೂಜಿ. ಇವಾಗ ಹೀರೋಯಿನ್ ಗೆ ಏನಂತ ಹೇಳ್ತಾರೆ ಅಂದ್ರೆ, ನಿನಗೆ ಇಷ್ಟವಾಗಿದ್ರೆ ಆ ಸೂಜಿಯನ್ನ ತಗೊಂಡು ನಿನ್ನ ತೊಳೆಗೆ ಚುಚ್ಕೋಬೇಕು, ಇಲ್ವಾ ಆ ಸ್ಟಿಕ್ ಅನ್ನ ತಗೊಂಡು ಆ ಎಕ್ಸ್ ಮಿಲಿಟರಿ ಮ್ಯಾನ್ ಇದ್ದಾನೆ ಅಲ್ವಾ, ಅವನ ಬೆನ್ನಿಗೆ 3 ಏಟು ಭಯಂಕರ ಜೋರಾಗಿ ಹೊಡಿಬೇಕು. ಈ ಎರಡರಲ್ಲಿ ಏನನ್ನಾದ್ರೂ ಒಂದನ್ನ ಮಾಡಿದ್ರೆ ಮಾತ್ರವೇ ನೀನು ನೆಕ್ಸ್ಟ್ ಲೆವೆಲ್ ಗೆ ಹೋಗೋಕೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಎರಡನ್ನು ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿಂದ ಹೊರಗಡೆ ಹೋಗ್ತೀನಿ ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆಲ್ಲ ಚಾನ್ಸ್ ಇಲ್ಲ, ಹೊರಗಡೆ ಹೋದ್ರೆ ನೀನು ಹೆಣವಾಗಿ ಹೋಗ್ಬೇಕು ಅಂತ ಹೆದರ್ಸ್ಬೇಕಾದ್ರೆ ಸರಿ ಬೇರೆ ದಾರಿ ಇಲ್ಲ ಅಂತ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಎಕ್ಸ್ ಮಿಲಿಟರಿ ಮ್ಯಾನ್ ನಮ್ಮ ಹೀರೋಯಿನ್ ಅನ್ನ ಕರೆದು, ಪರವಾಗಿಲ್ಲ ವುಮೆನ್, ಆ ಸ್ಟಿಕ್ ಅನ್ನು ತಗೊಂಡು ನನಗೆ 3 ಏಟನ್ನು ಹೊಡೀರಿ, ನಾನು ಅದನ್ನ ತಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಆ ಸ್ಟಿಕ್ ಅನ್ನು ತಗೊಂಡು ಮಿಲಿಟರಿ ಮ್ಯಾನ್ ಗೆ ಹೊಡಿತಾಳೆ. 3 ಏಟು, ಒಂದೊಂದು ಏಟಿಗೂ ಹಾಗೆ ಅವನ ಚರ್ಮ ಕಿತ್ತು ರಕ್ತ ಸುರಿಯುತ್ತೆ. ನೆಕ್ಸ್ಟ್ ಆ ಹ್ಯಾಂಡ್ಸಮ್ ಬಾಯ್ ಗೆ ಅದೇ ಚಾನ್ಸ್ ಬರುತ್ತೆ. ಒಂದು ಸೂಜಿಯನ್ನು ತಗೊಂಡು ನಿನ್ನ ತೊಳೆಗೆ ಚುಚ್ಕೋ, ಇಲ್ಲಾಂದ್ರೆ ಸ್ಟಿಕ್ ಅನ್ನು ತಗೊಂಡು ಈ ಮಿಲಿಟರಿ ಮ್ಯಾನ್ ಗೆ 3 ಏಟು ಹೊಡಿ. ಇವರು ವಿಕ್ಟಿಮ್ ಅನ್ನ ಚೇಂಜ್ ಮಾಡ್ಲೇ ಇಲ್ಲ, ಅದೇ ಎಕ್ಸ್ ಮಿಲಿಟರಿ ಮ್ಯಾನ್ ಅನ್ನೇ ಆ ಪೊಸಿಷನ್ ಗೆ ಮಡಗಿದ್ದಾರೆ. ಅದಕ್ಕೆ ಹ್ಯಾಂಡ್ಸಮ್ ಬಾಯ್ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು, ತೊಳೆಲಿ ಒಂದು ನರ ಹೋಗ್ತಾ ಇದೆ, ಗೊತ್ತಿಲ್ಲದೆ ಅದಕ್ಕೆ ಏನಾದ್ರೂ ಚುಚ್ಬಿಟ್ರೆ ಬ್ಲಡ್ ಸ್ಟಾಪ್ ಆಗಲ್ಲ, ಸತ್ತೋಗ್ಬಿಡ್ತೀವಿ, ಆದ್ರಿಂದ ನನ್ನನ್ನು ಕ್ಷಮಿಸ್ಬಿಡು, ಸಾರಿ ಅಂತ ಮಿಲಿಟರಿ ಮ್ಯಾನ್ ಹತ್ರ ಇವನು ಸಾರಿ ಅನ್ನ ಕೇಳ್ಬಿಟ್ಟು ಸ್ಟಿಕ್ ಅನ್ನ ತಗೊಂಡು ಮಿಲಿಟರಿ ಮ್ಯಾನ್ ಗೆ 3 ಏಟನ್ನು ಹೊಡಿತಾನೆ. ಚರ್ಮ ಕಿತ್ತು ರಕ್ತ ಸುರಿಯುತ್ತೆ. ಇದರ ನಂತರವಾದ್ರೂ ಬೇರೆ ಯಾರನ್ನಾದ್ರೂ ಹೊಡೆಯೋಕೆ ಹೇಳ್ತಾರೆ ಅಂತ ನೋಡಿದ್ರೆ ಎಲ್ಲ ಏಟುವೆ ಆ ಎಕ್ಸ್ ಮಿಲಿಟರಿ ಮ್ಯಾನ್ ಗೆನೆ ಬೀಳ್ತಿದೆ. ಆ ರೀತಿ ಆ ಗೇಮ್ ಅನ್ನ ಸೆಟ್ ಮಾಡಿದ್ದಾರೆ. ಅದ್ರಲ್ಲೂ ಆ ಬಟ್ಲರ್ ಇದ್ದಾರೆ ಅಲ್ವಾ, ಯಾರು ಕಿಚನ್ ಕೆಲಸದಿಂದ ಮ್ಯಾನೇಜರ್ ಕೆಲಸವರೆಗೂ ಎಲ್ಲವನ್ನು
ಮಾಡೋನು ಅವನ ಕೈಗೆ ಸ್ಟಿಕ್ ಅನ್ನ ಕೊಟ್ಟು ಎಕ್ಸ್ ಮಿಲಿಟರಿ ಮ್ಯಾನ್ ಗೆ ಹೊಡಿಸ್ತಾನೆ ಆ ಸಾಹುಕಾರ. ಇದ್ರ ಮೇಲೆ ಹೊಡೆದ್ರೆ ಖಂಡಿತ ಸತ್ತೋಗ್ಬಿಡ್ತಾನೆ ಅನ್ನೋ ಮಟ್ಟಿಗೆ ಆ ಎಕ್ಸ್ ಮಿಲಿಟರಿ ಮ್ಯಾನ್ ಇರ್ತಾನೆ. ಇವಾಗಲೇನೆ ಲೈಟ್ ಆಗಿ ಗೇಮ್ ಅನ್ನು ಚೇಂಜ್ ಮಾಡ್ತಾರೆ. ಇವಾಗ ಎರಡನೇ ಆಪ್ಷನ್ ಆಗಿ ಆ ಡುಮ್ಮ ಇರ್ತಿದ್ದಾನೆ ಅಲ್ವಾ, ಅವನಿಗೆ ಎರಡು ಆಪ್ಷನ್ ಅನ್ನು ಕೊಡ್ತಾರೆ. ಒಂದು ಸೂಜಿಯನ್ನು ತಗೊಂಡು ಪಕ್ಕದಲ್ಲಿ ಕೂತಿರುವ ಓಲ್ಡ್ ಲೇಡಿ ಅವಳ ತೋಳೆಗೆ ಚುಚ್ಚಬೇಕು, ಇಲ್ವಾ ಸ್ಟಿಕ್ ಅನ್ನು ತಗೊಂಡು ಅದೇ ಮಿಲಿಟರಿ ಮ್ಯಾನ್ ಗೆ ಹೋಗಿ 3 ಏಟನ್ನು ಹೊಡಿಬೇಕು. ಇದ್ರ ಮೇಲೆ ಹೊಡೆದ್ರೆ ಖಂಡಿತ ಎಕ್ಸ್ ಮಿಲಿಟರಿ ಮ್ಯಾನ್ ಸತ್ತೋಗ್ಬಿಡ್ತಾನೆ. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಅಜ್ಜಿ ಅಂತ ಅವರ ಹತ್ರ ಪರ್ಮಿಷನ್ ಅನ್ನ ಕೇಳ್ಬಿಟ್ಟು ಆ ಸೂಜಿಯನ್ನು ತಗೊಂಡು ಆ ಅಜ್ಜಿ ಅವರ ತೋಳೆಗೆ ಜೋರಾಗಿ ಚುಚ್ಚುತ್ತಾನೆ. ಆಲ್ರೆಡಿ ಆ ಅಜ್ಜಿ ಅವರಿಗೆ ಕಾಲು ಕೆಲಸ ಮಾಡಲ್ಲ, ಆದ್ರಿಂದಾನೇ ಅವರು ವೀಲ್ ಚೇರ್ ಅಲ್ಲಿ ಕೂತಿರ್ತಾರೆ. ಸೊ ಅವರಿಗೆ ಸೊಂಟದ ಕೆಳಗಡೆ ಏನೇ ಏಟಾದ್ರೂ ಕೂಡ ಅದನ್ನ ಫೀಲ್ ಮಾಡೋಕೆ ಆಗಲ್ಲ. ಸೊ ನಿಮಗೆ ನೋವೇ ಆಗಲ್ಲ ಅಂತ ಹೇಳ್ಬಿಟ್ಟೇನೆ ಅವರ ತೊಳೆಗೆ ಚುಚ್ಚಿರ್ತಾನೆ. ಆ ಓಲ್ಡ್ ಲೇಡಿಗೂ ನೋವೇ ಗೊತ್ತಾಗಿರಲ್ಲ. ಯಾವಾಗಪ್ಪ ನೀನು ಚುಚ್ಚದೆ ನೋವೇ ಗೊತ್ತಾಗ್ಲಿಲ್ವಲ್ಲ, ನನಗೆ ಏನುವೇ ಆಗ್ಲಿಲ್ವಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಆದ್ರೆ ಕಷ್ಟಕಾಲ ಏನು ಅಂದ್ರೆ ಗೊತ್ತಿಲ್ಲದೆ ಒಂದು ಇಂಪಾರ್ಟೆಂಟ್ ನರ ಹೋಗ್ತಿರುತ್ತೆ ತೊಳೆಯಲ್ಲಿ, ಗೊತ್ತಿಲ್ಲದೆ ಆ ನರಕ್ಕೇನೆ ಚುಚ್ಚಿಬಿಟ್ಟಿರ್ತಾನೆ. ಅಲ್ಲಿ ಬ್ಲಡ್ ಸ್ಟಾಪ್ ಆಗ್ತಿಲ್ಲ. ಅಷ್ಟೇ ಅಜ್ಜಿ ಇವಾಗ ಸಾಯೋ ಸ್ಟೇಜ್ ಅಲ್ಲಿ ಹೋರಾಡ್ತಿರ್ತಾರೆ. ಅವರಿಗೆ ನೋವು ಗೊತ್ತಾಗ್ಲಿಲ್ಲ ಅಷ್ಟೇ, ಆದ್ರೆ ಬ್ಲಡ್ ನಿಲ್ದೆ ಲೀಕ್ ಆಗ್ತಾನೆ ಇರೋದ್ರಿಂದ ಹಾಗೆ ಸಾಯೋ ಸ್ಟೇಜ್ಗೆ ಹೋಗಿ ಅನ್ಕಾನ್ಶಿಯಸ್ ಆಗ್ತಿರ್ತಾರೆ. ನಂತರ ಇವಾಗ ಗೇಮ್ ನಮ್ಮ ಹೀರೋಯಿನ್ ಹತ್ರ ಬರುತ್ತೆ. ಇವಾಗ ಟೀನೇಜ್ ಹುಡುಗಿ ಇದ್ದಾಳೆ ಅಲ್ವಾ, ಅವಳಿಗೆ ಆಪ್ಷನ್ ಒಂದು, ನೀನು ಸೂಜಿಯನ್ನು ತಗೊಂಡು ಹೀರೋಯಿನ್ ಅನ್ನು ಚುಚ್ಚಬಹುದು, ಇಲ್ವಾ ಸ್ಟಿಕ್ ಅನ್ನು ತಗೊಂಡು ಹೋಗಿ ಆ ಮಿಲಿಟರಿ ಮ್ಯಾನ್ ಗೆ ಎರ್ರ ಬೆರ್ರಿ ಹೊಡಿಬಹುದು ಅಂತ ಆಪ್ಷನ್ ಅನ್ನು ಕೊಡ್ಬೇಕಾದ್ರೆ ಇವಳು ಏನಂತ ಯೋಚನೆ ಮಾಡ್ತಾಳೆ ಅಂದ್ರೆ, ಬೆನ್ನಲ್ಲಿ ಆಲ್ರೆಡಿ ಹೊಡಿಸ್ಕೊಂಡಿರುವ ಆ ಎಕ್ಸ್ ಮಿಲಿಟರಿ ಮ್ಯಾನ್ ಖಂಡಿತ ಸ್ವಲ್ಪ ಹೊತ್ತಲ್ಲಿ ತೀರೋಗ್ಬಿಡ್ತಾನೆ. ಸೊ ಸತ್ತೋಗಿದ್ದ ಹೆಣವನ್ನು ಹೊಡೆಯೋದಕ್ಕಿಂತ ಈ ಲೇಡಿ ನನಗೆ ಕಾಂಪಿಟೇಟರ್ ಆಗಿ ಬರ್ತಿದ್ದಾಳೆ, ಬೆಟರ್ ನಾನು ಇವಳನ್ನು ಹೊಡಿತೀನಿ ಅಂತ ನಮ್ಮ ಹೀರೋಯಿನ್ ಪಕ್ಕಕ್ಕೆ ಆ ಸೂಜಿಯನ್ನು ತಗೊಂಡು ಹೋಗಿ ನಿಲ್ತಾಳೆ. ತೊಳೆಗೇನೆ ಚುಚ್ಚಬೇಕಾ ಇಲ್ಲ ಎಲ್ಲಿಗೆ ಬೇಕಾದ್ರೂ ಚುಚ್ಚಬಹುದು ಅಂತ ಅವಳು ಕ್ವಶನ್ ಅನ್ನು ಕೇಳ್ಬೇಕಾದ್ರೆ, ಏನು ಇವಳು ಇಷ್ಟೊಂದು ಕ್ರೂರವಾಗಿ ಇರ್ತಿದ್ದಾಳಲ್ಲ ಅಂತ ನಡ್ಗೋಗ್ಬಿಡ್ತಾನೆ ಆ ಸಾಹುಕಾರ. ಶೋಲ್ಡರ್ ಇಂದ ಕೆಳಗಡೆ ಹೀರೋಯಿನ್ ಗೆ ನೀನು ಎಲ್ಲಿಗೆ ಬೇಕಾದ್ರೂ ಚುಚ್ಕೋಬಹುದಮ್ಮ ಅಂತ ಅವನು ಹೇಳಿದ ತಕ್ಷಣ ನಮ್ಮ ಹೀರೋಯಿನ್ ಅವಳ ಲಿವರ್ ಇದೆ ಅಲ್ವಾ ಅದನ್ನ ಟಾರ್ಗೆಟ್ ಮಾಡಿ ಚುಚ್ಚುತ್ತಾವಳೆ ಈ ಟೀನೇಜ್. ಆದ್ರೆ ಜಸ್ಟ್ ಮಿಸ್ ನಮ್ಮ ಹೀರೋಯಿನ್ ಅಲ್ಲಾಡಿದ್ರಿಂದ ಅಲ್ಲಿ ಚುಚ್ಚಬೇಕಾಗಿದ್ದ ಸೂಜಿ ಲೈಟ್ ಆಗಿ ಮಿಸ್ ಆಗಿ ನಮ್ಮ ಹೀರೋಯಿನ್ ಅವಳ ಹೊಟ್ಟೆಗೆ ಚುಚ್ಕೊಳ್ಳುತ್ತೆ. ಎಸ್ಕೇಪ್ ಆದ್ಲು ಹೀರೋಯಿನ್. ಅದೇ ಸಮಯದಲ್ಲಿ ಈ ಕಡೆ ಡಾಕ್ಟರ್ ಯಾರಿಗೂ ಗೊತ್ತಿಲ್ಲದೆ ಬಿಲ್ಡಿಂಗ್ ಒಳಗಡೆನೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಓಲ್ಡ್ ಲೇಡಿ ಅವರಿಗೆ ತುಂಬಾನೇ ಬ್ಲಡ್ ಲಾಸ್ ಆಗಿ ಸೊತ್ತೆ ಹೋಗ್ಬಿಟ್ಟಿರ್ತಾರೆ. ಅಷ್ಟೇ ಅವರನ್ನ ಅಲ್ಲಿಂದ ದರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ನಮ್ಮ ಚಿಕ್ಕನಾವಣಿಗೆ ಆಪ್ಷನ್ ಬರುತ್ತೆ. ಏನಂತ ಬರುತ್ತೆ, ಒಂದು ಸೂಜಿಯನ್ನು ತಗೊಂಡು ನಿನ್ನ ತೊಳೆಗೆ ನೀನೇನೆ ಚುಚ್ಕೋಬೇಕು, ಇಲ್ವಾ ಸ್ಟಿಕ್ ಅನ್ನು ತಗೊಂಡು ಹೋಗಿ ನಮ್ಮ ಎಕ್ಸ್ ಮಿಲಿಟರಿ ಮ್ಯಾನ್ ಅವನ ಬೆನ್ನಿಗೆ 3 ಏಟನ್ನು ಒಡಿ ಅಂತ ಹೇಳ್ಬೇಕಾದ್ರೆ, ಇವನುವೆ ಆ ಟೀನೇಜ್ ಹುಡುಗಿಯ ಮಾತನ್ನ ಕೇಳ್ಕೊಂಡು, ಈ ಗೇಮ್ ಅಲ್ಲಿ ನಾನು ಗೆಲ್ಬೇಕು ಅಂದ್ರೆ ನನ್ನನ್ನು ಬಿಟ್ಟು ಮಿಕ್ಕಿರೋರು ಎಲ್ಲರನ್ನು ಕೊಂದ್ರೇನೆ ಅದು ನಡೆಯುವುದು. ಸೊ ಆ ಮಿಲಿಟರಿ ಮ್ಯಾನ್ ಇನ್ನವೇ ಸಾಯ್ದೆ ಇರ್ತಿದ್ದಾನೆ, ಅವನನ್ನ ನಾನು ಹೊಡೆದು ಕೊಂದು ಬಿಡ್ತೀನಿ ಅಂತ ಸ್ಟಿಕ್ ಅನ್ನು ತಗೊಂಡು ಹೋಗಿ ಅವರಿಗೆ ಹೊಡೆದು ನಾಶ ಮಾಡ್ತಾನೆ. ಆದ್ರೆ ಇನ್ನವೇ ಅವರು ಜೀವಂತವಾಗಿರ್ತಾರೆ. ಅದಕ್ಕೆ ಈ ಮ್ಯಾನೇಜರ್ ಸಾಹುಕಾರನ ಹತ್ರ ಬಂದು, ಇವನು ಇನ್ನ ಯಾವಾಗ ಸಾಯ್ತಾನೆ ಅಂತ ಗೊತ್ತಿಲ್ಲ, ಮೇ ಬಿ 1 ಗಂಟೆ ಟೈಮ್ ಅಲ್ಲಿ ಸಾಯ್ಬಹುದು, 1 ದಿನದಲ್ಲಿ ಸಾಯ್ಬಹುದು, 1 ವಾರ ಕೂಡ ಆಗ್ಬಹುದು, ಇದರ ಮೇಲೂ ಇವನ ಕೈಯಲ್ಲಿ ಗೇಮ್ ಅನ್ನು ಕಂಟಿನ್ಯೂ ಮಾಡೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ, ಸರಿ ಓಕೆ ಇವನನ್ನ ಹೊರಗಡೆ ತಗೊಂಡು ಹೋಗಿ ಅಂತ ಹೇಳ್ತಾನೆ ಸಾಹುಕಾರ. ಅದೇ ತರ ಅವನನ್ನ ಗೆಲ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ. ಆವಾಗ ಇಲ್ಲಿ ನಮ್ಮ ಹ್ಯಾಂಡ್ಸಮ್ ಬಾಯ್ ಏನನ್ನ ಮಾಡ್ತಾನೆ ಅಂದ್ರೆ, ನಮ್ಮ ಹೀರೋಯಿನ್ ಹತ್ರ ನಿನ್ನ ಕೈಯಲ್ಲಿ ಓಡಿ ಹೋಗೋಕೆ ಆಗುತ್ತಾ, ನಾವು ಲೈಟ್ ಆಗಿ ಡೈವರ್ಷನ್ ಅನ್ನು ಉಂಟು ಮಾಡ್ತೀವಿ, ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಾವು ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡೋಣ ಅಂತ ಹೇಳ್ಬೇಕಾದ್ರೆ, ಮಿಕ್ಕಿರೋರು ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗಿರ್ತಾರೆ. ಚಾನ್ಸ್ ಸಿಗ್ಬೇಕಾದ್ರೆ ನಮ್ಮ ಹುಡುಗರು ಅವರುಗಳನ್ನು ಸುತ್ತ ಇರುವ ಸೆಕ್ಯೂರಿಟೀಸ್ ಆ ಸಾಹುಕಾರ ಅಂತ ಎಲ್ಲರನ್ನು ಹೊಡೆಯೋದಕ್ಕೆ ಶುರು ಮಾಡ್ಬೇಕಾದ್ರೆ, ಇದನ್ನು ನೋಡಿ ಹೆದರಿದ ಆ ಸಾಹುಕಾರನ ಮಗ ಟೇಬಲಿನ ಕೆಳಗಡೆ ಹೋಗಿ ಹೆದರಿ ಹೌಸ್ಕೊತಾನೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋಯಿನ್ ಎಸ್ಕೇಪ್ ಆಗ್ತಿರ್ತಾಳೆ. ಈ ಕಡೆ ಚಿಕನ್ನ ಆ ಸಾಹುಕಾರನಿಗೆ ಹೊಡೆಯೋದಕ್ಕಾಗಿ ಸ್ಟಿಕ್ ಅನ್ನ ತಗೊಂಡು ಹತ್ರ ಹೋಗ್ಬೇಕಾದ್ರೆ, ಆ ಸಾಹುಕಾರ ಕೈಯಲ್ಲಿ ಗನ್ನನ್ನು ಮಡಗಿದ್ದ ಅನ್ಸುತ್ತೆ. ಒಂದೇ ಶಾಟ್, ಚಿಕನ್ ಔಟ್. ಮಿಕ್ಕಿರುವ ಹ್ಯಾಂಡ್ಸಮ್ ಬಾಯ್ ಮತ್ತೆ ನಮ್ಮ ದಪ್ಪ ಇರೋನನ್ನ ಗನ್ ಪಾಯಿಂಟ್ ಅಲ್ಲಿ ಹೆದರಿಸಿ ತಂದು ಮತ್ತೆ ಕೂರಿಸ್ತಾರೆ ಟೇಬಲ್ ಅಲ್ಲಿ. ನಮ್ಮ ಹೀರೋಯಿನ್ ಅನ್ನ ಮಾತ್ರ ಕಾಣಿಸ್ತಿಲ್ಲ, ಅವಳನ್ನ ಹಿಡಿದು ಬನ್ನಿ ಅಂತ ಹೇಳ್ಬೇಕಾದ್ರೆ ಮ್ಯಾನೇಜರ್ ನಮ್ಮ ಹೀರೋಯಿನ್ ಅನ್ನು ಹುಡುಕಿ ಬರ್ತಾನೆ. ಜೊತೆಗೇನೆ ಆ ಸಾಹುಕಾರನ ಮಗ ಇರ್ತಿದ್ದಾನೆ ಅಲ್ವಾ ಸೈಕೋ ರೀತಿ, ಅವನುವೇ ನಮ್ಮ ಹೀರೋಯಿನ್ ಅನ್ನ ವಾಚ್ ಮಾಡೋದಕ್ಕೆ ಬರ್ತಾನೆ. ಹೇಗೋ ಒಂದು ಸ್ಟೇಜ್ ಅಲ್ಲಿ ಆ ಹುಡುಗ ನಮ್ಮ ಹೀರೋಯಿನ್ ಅನ್ನ ಒಂದು ಜಾಗದಲ್ಲಿ ನೋಡ್ಬಿಡ್ತಾನೆ. ಅಷ್ಟೇ ಅವಳನ್ನ ಕೆಳಗಡೆ ತಳ್ಬಿಟ್ಟು ಅವಳ ಮೇಲೆ ಹತ್ತಿ ಕೂತ್ಕೋತಾನೆ. ಲಿಟರಲಿ ನಮ್ಮ ಹೀರೋಯಿನ್ ಅನ್ನ ರೇಪ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಟೆನ್ಷನ್ ಆಗಿ ಅವನನ್ನ ಕೆಳಗಡೆ ತಳ್ಬಿಟ್ಟು ಅವಳಿಗೆ ಆ ಸೂಜಿ ಸಿಗುತ್ತೆ, ಅದನ್ನ ತೆಗೆದು ಒಂದೇ ಚುಚ್ಚು ಆ ಸಾಹುಕಾರನ ಮಗನನ್ನ ಡ್ಯಾಮೇಜ್ ಮಾಡಿಬಿಟ್ಲು ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ಅಲ್ಲಿಗೆ ನಮ್ಮ ಡಾಕ್ಟರ್ ಬರ್ತಾರೆ, ಕೈಯಲ್ಲಿ ಗನ್ನನ್ನು ಹಿಡಿದಿರ್ತಾರೆ. ಸೂಪರ್ ಕಣಮ್ಮ, ನಿನ್ನನ್ನ ಇಲ್ಲಿಂದ ಕಾಪಾಡಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು, ನಾನು ನಿನ್ನನ್ನ ಕಾಪಾಡ್ತೀನಿ ಅಂತ ಅವನು ಡೈಲಾಗ್ ಅನ್ನ ಮಾತಾಡ್ತಿರ್ಬೇಕಾದ್ರೇನೆ ತಪ್ಪಂತ ಅವನ ತಲೆಗೆ ಒಂದು ಗನ್ ಶಾಟ್. ಡಾಕ್ಟರ್ ಅನ್ನ ಆ ಜಾಗದಲ್ಲಿ ಶೂಟ್ ಔಟ್ ಮಾಡಿ ಕೊಂದ್ಬಿಟ್ಟ ಆ ಮ್ಯಾನೇಜರ್. ಹೀರೋಯಿನ್ ಅನ್ನ ಶೂಟ್ ಮಾಡಿ ಸಾಯಿಸು ಅಂತ ಹೇಳ್ತಿರ್ತಾನೆ. ಯಾರು? ಆ ಸಾಹುಕಾರನ ಮಗ ಮ್ಯಾನೇಜರ್ಗೆ. ಹೇ ಸುಮ್ನಿರಪ್ಪ, ನಾನೇನಾದ್ರೂ ಈ ಹುಡುಗಿಯನ್ನ ಶೂಟ್ ಮಾಡಿ ಕೊಂದ್ಬಿಟ್ರೆ ಅಷ್ಟೇ ನಿಮ್ಮ ತಂದೆ ನನ್ನ ಕೆಲಸ ಬಿಟ್ಟು ತೆಗೆದು ಬಿಡ್ತಾರೆ, ಯಾಕೆ ನನ್ನನ್ನ ಕೂಡ ಶೂಟ್ ಮಾಡಿ ಕೊಂದ್ಬಿಡ್ತಾರೆ, ಆದ್ರಿಂದ ನಿನಗೆ ಟ್ರೀಟ್ಮೆಂಟ್ ಕೊಡೋದಕ್ಕಾಗಿ ಒಂದು ಡಾಕ್ಟರ್ ಅನ್ನ ನಾನು ಕರೆಸ್ತೀನಿ, ಇವಾಗ ಈ ಹುಡುಗಿಯನ್ನ ಗೇಮಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಅದೇ ರೀತಿ
ಕರೆದು ತಂದು ಟೇಬಲ್ ಅಲ್ಲಿ ಕೂರಿಸ್ತಾನೆ. ನಂತರ ಸಾಹುಕಾರನ ಹತ್ರ ಅವರ ಮಗನಿಗೆ ನಡೆದಿದ್ದ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ಅವರ ಮಗನನ್ನು ನೋಡೋದಕ್ಕಾಗಿ ಗಾಬರಿಯಾಗಿ ಅಲ್ಲಿಂದ ಹೊರಟೋಗ್ತಾನೆ ಸಾಹುಕಾರ. ಹೋಗಿದ್ದು ಬಂದಿದ್ದ ತಕ್ಷಣ ನಮ್ಮ ಹೀರೋಯಿನ್ ಹತ್ರ ಡೈರೆಕ್ಟ್ ಆಗಿ ಬಂದು ಅವಳನ್ನು ಹೊಡಿತಾನೋ ಏನಾದ್ರೂ ಮಾಡ್ತಾನೋ ಅಂತ ನಾವು ನೋಡಿದ್ರೆ ಅವಳ ಹತ್ರ ಸಾರಿಯನ್ನ ಕೇಳ್ತಾನೆ. ಸಾರಿ ಕಣಮ್ಮ, ನನಗೆ ಗೇಮೇನೆ ಇಂಪಾರ್ಟೆಂಟ್. ನನ್ನ ಮಗ ನಿನ್ನ ಹತ್ರ ತಪ್ಪಾಗಿ ಬಿಹೇವ್ ಮಾಡ್ದ ಅಂತ, ಅದಕ್ಕಾಗಿ ನಾನು ಸಾರಿಯನ್ನ ಕೇಳ್ಕೊತೀನಿ. ತಾಯಿ ಇಲ್ದೇ ಇರುವ ಹುಡುಗ ಕಣಮ್ಮ, ಅದರಿಂದಾನೇ ಆ ರೀತಿ ಇರ್ತಿದ್ದಾನೆ, ಏನು ಅನ್ಕೋಬೇಡ ಅಂತ ಸಾಹುಕಾರ ನಮ್ಮ ಹೀರೋಯಿನ್ ಹತ್ರ ಸಾರಿಯನ್ನ ಕೇಳ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಗೆ ಗೇಮ್ ಅನ್ನು ಶುರು ಮಾಡ್ತಾರೆ. ಈ ಲೆವೆಲ್ ಅಲ್ಲಿ ಏನನ್ನ ಮಾಡ್ತಾರೆ ಅಂದ್ರೆ ನೀರನ್ನು ತುಂಬಿಸಿರುವ ಒಂದು ಡ್ರಮ್ ರೀತಿ ಒಂದು ಟಿನ್ ಅನ್ನು ತಂದು ಈ ಜಾಗದಲ್ಲಿ ಇಡ್ತಾರೆ. ಇಲ್ಲಿ ಕೂತಿರೋರ ಎಲ್ಲರ ಮುಂದೆನೂ ಎಸ್ಪೇಟ್ ಕಾರ್ಡ್ ರೀತಿ ಇರ್ತಿದೆ. ಆ ಕಾರ್ಡ್ ಅನ್ನ ಇಟ್ಬಿಟ್ಟು ನಿಮಗೆ ಎರಡು ಆಪ್ಷನ್, ಒಂದು ಆ ನೀರಿನ ಡ್ರಮ್ ಇರ್ತಿದೆ ಅಲ್ವಾ, ಅದ್ರ ಒಳಗಡೆ ನಿಮ್ಮ ಉಸಿರನ್ನ ಕಟ್ಕೊಂಡು 2 ನಿಮಿಷದವರೆಗೂ ನೀವು ಜೀವಂತವಾಗಿ ಇರಬೇಕು. ಹಾಗಿದ್ದು ನೀವು ಜೀವಂತವಾಗಿ ಹೊರಗಡೆ ಬಂದ್ಬಿಟ್ರೆ ಅದರ ನಂತರ ನೀವು ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತೀರಾ. ಹಾಗಿಲ್ಲ ಅಂದ್ರೆ ನಿಮಗೆ ಆಪೋಸಿಟ್ ಅಲ್ಲಿ ಕಾರ್ಡ್ ಇರ್ತಿದೆ ಅಲ್ವಾ, ಅದನ್ನ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಸಿಂಬಲ್ಸ್ ಇರುತ್ತೆ. ಆ ಸಿಂಬಲ್ ಗೆ ತಕ್ಕಿದ ಹಾಗೆ ನಿಮಗೆ ಶಿಕ್ಷೆ ಸಿಗುತ್ತೆ. ಅದನ್ನ ನೀವು ಅನುಭವಿಸಬೇಕಾಗುತ್ತೆ. ಯಾವ್ದನ್ನ ನೀವು ಡಿಸೈಡ್ ಮಾಡ್ತೀರಾ ಅಂತ ಕೇಳ್ತಾನೆ ಸಾಹುಕಾರ. ಯಾರ ಹತ್ರ? ನಮ್ಮ ದಪ್ಪ ಇರೋನ ಡುಮ್ಮನ ಹತ್ರ. ಈ ಡುಮ್ಮ ಯಾರು ಅಂದ್ರೆ ಜೂಜು ಆಟಕ್ಕೆ ಅಡಿಕ್ಟ್ ಆದವನು. ಯಾವಾಗ ನೋಡಿದ್ರು ಕ್ಯಾಸಿನೋದಲ್ಲಿ ಇರ್ತಿರ್ತಾನೆ. ಅವನಿಗೆ ಈ ಜೂಜು ಆಟನೇ ಇಷ್ಟ ಅನ್ನೋದ್ರಿಂದ ನೆಕ್ಸ್ಟ್ ಏನಾಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಆ ಕಾರ್ಡ್ ಅನ್ನು ಓಪನ್ ಮಾಡಿ ಆ ಸಿಂಬಲ್ ಏನು ಅನ್ನೋದನ್ನ ತೋರಿಸ್ಬಿಡ್ತಾನೆ. ನೋಡಿದ್ರೆ ಪಟಾಕಿ ಸಿಂಬಲ್ ಇರುತ್ತೆ. ಏನಿದು ಪಟಾಕಿ ರೀತಿ ಸಿಂಬಲ್ ಇರ್ತಿದೆಯಲ್ಲ ಅಂತ ಅವನು ಕೇಳ್ಬೇಕಾದ್ರೆ ಇವನ ಕೈಗೆ ಒಂದು ಪಟಾಕಿಯನ್ನ ಆಲ್ಮೋಸ್ಟ್ ಅದು ಒಂದು ದೊಡ್ಡ ಸೈಜ್ ಬಾಂಬ್ ರೀತಿ ಇರ್ತಿದೆ. ಅದು ಶಾರ್ಪ್ ಆಗಿ ಬ್ಲಾಸ್ಟ್ ಆಗುತ್ತೆ ಅನ್ಸುತ್ತೆ. ಅದನ್ನ ಅವನ ಕೈಗೆ ಇಟ್ಟು ಸುತ್ತ ಟೇಪ್ ಅನ್ನ ಸುತ್ತಿಸ್ಬಿಡ್ತಾರೆ. ಅವನನ್ನೇ ಕಚ್ಚೋದಕ್ಕೆ ಹೇಳ್ತಾರೆ. ಬೇರೆ ದಾರಿ ಇಲ್ಲದೆ ಅವನುವೇ ಕಚ್ಚುಸ್ತಾನೆ. ಅಕಸ್ಮಾತ್ ಆ ಪಟಾಕಿ ಏನಾದ್ರೂ ಟುಸ್ ಅಂತ ಹೋಗ್ಬಿಟ್ರೆ ನಮ್ಮ ಹುಡುಗ ಎಸ್ಕೇಪ್ ಆದ. ಏನಾದ್ರೂ ಅದು ಬ್ಲಾಸ್ಟ್ ಆಯ್ತು ಅಂದ್ರೆ ಆದ್ರೂ ಟುಸ್ ಆಗಿ ಹೋಗ್ಬೇಕು ಅಂತ ಇವನು ಪ್ರೇ ಮಾಡ್ತಾನೆ ಇರ್ತಾನೆ. ಎಲ್ಲರೂ ಆ ರೀತಿನೇ ನೋಡ್ತಿರ್ತಾರೆ. ಆದ್ರೆ ಟಪ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಷ್ಟೇ ಅವನ ಕೈ ಟೋಟಲ್ ಆಗಿ ಚಿಂದಿ ಚಿತ್ರಣ ಆಗ್ಬಿಡುತ್ತೆ. ಅಷ್ಟೇ ಆ ಶಾಕ್ ಅಲ್ಲಿ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆ ಜಾಗದಲ್ಲಿ ಬಿದ್ದು ಸೋತೋಗ್ಬಿಡ್ತಾವನೆ. ನಂತರ ನಮ್ಮ ಹ್ಯಾಂಡ್ಸಮ್ ಬಾಯ್ ಹತ್ರ ಕಾರ್ಡ್ ಹೋಗುತ್ತೆ. ಅವನಿಗೆ ನೀರಿನ ಒಳಗಡೆ 2 ನಿಮಿಷ ಇರೋದು ತುಂಬಾನೇ ಕಷ್ಟ ಅಂತ ಕಾರ್ಡ್ ಅನ್ನು ಓಪನ್ ಮಾಡಿ ನೋಡ್ತಾನೆ. ಇವಾಗ ಕಾರ್ಡ್ ಅಲ್ಲಿ ಏನಂತ ಬರುತ್ತೆ ಅಂದ್ರೆ ಕಣ್ಣು ಬರುತ್ತೆ. ಇದಕ್ಕೆ ಏನು ಅರ್ಥ ಅಂದ್ರೆ ನಿನ್ನ ಕಣ್ಣು ಒಂದನ್ನ ನೀನೇನೆ ಕಿತ್ತು ಹೊರಗಡೆ ತೆಗಿಬೇಕು, ಅದನ್ನ ನೀನೇನೆ ಮಾಡ್ಬೇಕು ಅಂತ ಹೇಳಿ ಗನ್ ಪಾಯಿಂಟ್ ಇಂದ ಹೆದರ್ಸ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಹುಡುಗ ಅವನ ಕಣ್ಣಲ್ಲಿ ಒಂದನ್ನ ಕಿತ್ತು ಹೊರಗಡೆ ತೆಗಿತಾನೆ. ತುಂಬಾನೇ ಕ್ರೂರವಾಗಿರುತ್ತೆ ಈ ಸೀನ್. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳ ಟರ್ನ್. ನಮ್ಮ ಹೀರೋಯಿನ್ ತುಂಬಾನೇ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಏನನ್ನ ಮಾಡ್ತಾಳಂದ್ರೆ ಕಾರ್ಡ್ ಅನ್ನ ತೆಗಿದೆ, ನಾನು ನೀರಿನ ಒಳಗಡೆ 2 ನಿಮಿಷ ಬಿಡ್ತೀನಿ ಅಂತ ಹೇಳಿ ಹೋಗ್ತಾವಳೆ. ಸೊ ಅವಳನ್ನ ಹಿಡಿದು 2 ನಿಮಿಷಕ್ಕೆ ನೀರು ಒಳಗಡೆ ಮುಳುಗಿಸ್ತಾರೆ. 1.5 ನಿಮಿಷಕ್ಕೆ ಅವಳು ಹೇಗೋ ಮೇಂಟೈನ್ ಮಾಡ್ಬಿಟ್ಲು. ಆದ್ರೆ ಲಾಸ್ಟ್ 30 ಸೆಕೆಂಡ್ಸ್ ಅಲ್ಲಿ ಅವಳಿಗೆ ಏನೇನೋ ಆಗ್ಬಿಡುತ್ತೆ. ಅಲ್ಲಿ ನೆನಪೆಲ್ಲ ಆಗುತ್ತೆ. ಅವಳ ತಮ್ಮನ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ತಾಳೆ. ಆದ್ರೂ ಹೇಗೋ ಕಷ್ಟಪಟ್ಟು 2 ನಿಮಿಷವನ್ನ ಮೇಂಟೈನ್ ಮಾಡಿ ಗೆದ್ಬಿಡ್ತಾಳೆ. ನಂತರ ಈ ಅಹಂಕಾರವಾದ ಟೀನೇಜ್ ಹುಡುಗಿ ಅವಳು ಕಾರ್ಡ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಅವಳ ಟರ್ನ್ ನೋಡಿದ್ರೆ ಆ ಕಾರ್ಡ್ ಅಲ್ಲಿ ನೀರಿನ ಡ್ರಮ್ ರೀತಿನಿ ಸಿಂಬಲ್ ಹಾಕಿರುತ್ತೆ, ಮತ್ತೆ 4 ಅಂತ ನಂಬರ್ ಹಾಕಿರುತ್ತೆ. ಇದಕ್ಕೇನು ಅರ್ಥ ಅಂತ ಕೇಳಿದ್ರೆ ಅದೇ ತರ ಡ್ರಮ್ ಒಳಗಡೆ 4 ನಿಮಿಷಕ್ಕೆ ಉಸಿರನ್ನ ಕಟ್ಕೊಂಡು ಇರಬೇಕು ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅವಳನ್ನ ದರ ಅಂತ ಎಳ್ಕೊಂಡು ಹೋಗಿ ನೀರಿನ ಒಳಗಡೆ ಮುಳುಗಿಸ್ತಾರೆ. 2 ನಿಮಿಷ ಉಸಿರನ್ನ ಕಟ್ಕೊಂಡು ಇರೋದೇ ತುಂಬಾ ಕಷ್ಟ. ಇದರಲ್ಲಿ 4 ನಿಮಿಷ ಅಂದ್ರೆ ಎಲ್ಲಿಗೆ? ಅಷ್ಟೇ ದುರಹಂಕಾರ ಟೀನೇಜರ್ ಹುಡುಗಿಯ ಕತೆ ಮುಗೀತು. ಇವಾಗ ಬ್ಯಾಲೆನ್ಸ್ ಇರೋದು ನಮ್ಮ ಹ್ಯಾಂಡ್ಸಮ್ ಬಾಯ್ ಮತ್ತೆ ನಮ್ಮ ಹೀರೋಯಿನ್ ಅಷ್ಟೇ. ಅದಕ್ಕೆ ಸಾಹುಕಾರ ನೆಕ್ಸ್ಟ್ ಆಡಲಿರುವ ಗೇಮ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ಈ ಗೇಮ್ ಅಲ್ಲಿ ಯಾರು ಆಟ ಆಡ್ತಾರೋ ಅವರೇನೆ ಗೆಲ್ಲೋದಕ್ಕೆ ತುಂಬಾನೇ ಚಾನ್ಸಸ್ ಇರೋದು. ಆದ್ರಿಂದ ನಾನೇ ಫಸ್ಟ್ ಅಂತ ನಿಮ್ಮಲ್ಲಿ ನೀವು ಹೋರಾಡೋದು ಬೇಕಾಗಿಲ್ಲ. ಇಬ್ಬರಿಗೂ ಕಾಮನ್ ಆಗಿ ಒಂದು ಕಾಯಿನ್ ಅನ್ನ ನಾವು ರೊಟೇಟ್ ಮಾಡಿ ಬಿಡೋಣ. ಹೆಡ್ ಬಿದ್ರೆ ಹೀರೋಯಿನ್ ಅವಳಿಗೆ ಆಪರ್ಚುನಿಟಿ, ಟೈಲ್ ಬಿದ್ರೆ ನಮ್ಮ ಹ್ಯಾಂಡ್ಸಮ್ ಬಾಯ್ ಗೆ ಆಪರ್ಚುನಿಟಿ ಅಂತ ಹೇಳಿ ಕಾಯಿನ್ ಅನ್ನು ರೊಟೇಟ್ ಮಾಡಿ ಬಿಡ್ತಾರೆ. ನಮ್ಮ ಹೀರೋಯಿನ್ ಗೆದ್ದು ಬಿಡ್ತಾಳೆ. ಸೊ ಅವಳಿಗೆ ಇವಾಗ ಒಂದು ಆಪ್ಷನ್ ಅನ್ನು ಕೊಡ್ತಾರೆ. ಅದು ಏನು ಅಂದ್ರೆ ನಮ್ಮ ಹೀರೋಯಿನ್ ಅವಳ ಕೈಗೆ ಒಂದು ಗನ್ ಅನ್ನು ಕೊಡ್ತಾರೆ. ಆ ಕಡೆ ಡೋರ್ ಅನ್ನು ಓಪನ್ ಮಾಡಿ ಬಿಟ್ಬಿಟ್ಟು ನಿನಗೆ 2 ಆಪ್ಷನ್. ಆಪ್ಷನ್ ಎ, ನಿನ್ನ ಕೈಯಲ್ಲಿ ಇರುವ ಗನ್ ಅನ್ನು ಯೂಸ್ ಮಾಡಿ ನಿನಗೆ ಆಪೋಸಿಟ್ ಅಲ್ಲಿ ಕೂತಿರುವ ಹ್ಯಾಂಡ್ಸಮ್ ಬಾಯ್ ಅನ್ನು ಶೂಟ್ ಮಾಡಿ ಕೊಂದ್ಬಿಡು. ಇಲ್ವಾ ಆಪ್ಷನ್ ಬಿ, ನೀನು ಮತ್ತೆ ಈ ಹ್ಯಾಂಡ್ಸಮ್ ಬಾಯ್ ಇಬ್ಬರುವೆ ಇವಾಗ್ಲೇನೆ ತಕ್ಷಣವೇ ಈ ಗೇಮ್ ಅನ್ನ ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡಬಹುದು. ಸೊ ಆಪ್ಷನ್ ಎ ಏನು, ಆಪೋಸಿಟ್ ಅಲ್ಲಿ ಕೂತಿರುವ ಹ್ಯಾಂಡ್ಸಮ್ ಬಾಯ್ ಅನ್ನು ಶೂಟ್ ಮಾಡಬೇಕು. ಆಪ್ಷನ್ ಬಿ ಏನು, ತಕ್ಷಣವೇ ಇವರಿಬ್ಬರುವೆ ಅನ್ಕೊಂಡ್ರೆ ಈ ಗೇಮ್ ಅನ್ನ ಬಿಟ್ಬಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಹೊರಗಡೆ ಹೋಗಬಹುದು. ಆದ್ರೆ 5 ಪೈಸೆ ಕೂಡ ಈ ಸಾಹುಕಾರ ಕೊಡಲ್ಲ. ಆಲ್ರೆಡಿ ಗೆದ್ದಿದ್ದ ಹಣವೂ ಬರಲ್ಲ. ಇಲ್ಲಿವರೆಗೂ ನಮ್ಮ ಹೀರೋಯಿನ್ ಅನುಭವಿಸಿದ ಕಷ್ಟ, ಅವಳ ತಮ್ಮನಿಗೆ ಇವಳು ಪ್ರಾಮಿಸ್ ಅನ್ನ ಮಾಡಿ ಕೊಟ್ಟಿರ್ತಾಳೆ ಅಲ್ಲ, ತಮ್ಮನಿಗೆ ಎಲ್ಲವನ್ನು ಮಾಡ್ತೀನಿ, ಅವನನ್ನು ಕ್ಯೂರ್ ಮಾಡಿ ಹೊರಗಡೆ ತರ್ತೀನಿ ಅಂತ, ಮೆಡಿಕಲ್ ಬಿಲ್ಸ್ ಎಲ್ಲ ಸಾಲ ಎಲ್ಲವನ್ನು ತೀರಿಸ್ತೀನಿ ಅಂತ ಹೇಳ್ಕೊಂಡಿರ್ತಾಳೆ ಅಲ್ಲ. ಸೊ ಏನು ಇವಳ ಕೈಯಲ್ಲಿ ಮಾಡೋಕೆ ಆಗದೆ ಇರೋ ರೀತಿ ಆಗ್ಬಿಡುತ್ತೆ. ಆದ್ರಿಂದ ಸಾಹುಕಾರ ಸೊ ಆಪ್ಷನ್ ಇನ್ನೋದು ಏನನ್ನ ಮಾಡ್ತೀಯ ಇವಾಗ ಅಂತ ಕೇಳ್ಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವನನ್ನು ಶೂಟ್ ಮಾಡಲ್ಲ. ಇಲ್ಲಿಂದ ಇಬ್ಬರುವೆ ಕೈಯನ್ನ ಹಿಡ್ಕೊಂಡು ಎಸ್ಕೇಪ್ ಆಗ್ತಾರೆ ಅಂತ ತಾನೇ ನಾವು ಅನ್ಕೋತೀವಿ. ಆದ್ರೆ ನಮ್ಮ ಹೀರೋಯಿನ್ ಇಲ್ಲಿ ಕೂತು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ತಾಳೆ. ಇದ್ರಲ್ಲಿ ಏನಿದೆ ಇವಳು ಯೋಚನೆ ಮಾಡೋದಕ್ಕೆ ಅಂತ ನಾವು ನೋಡಿದ್ರೆ ಆವಾಗ ಹ್ಯಾಂಡ್ಸಮ್ ಬಾಯ್, ನನಗೆ ಗೊತ್ತು ನೀನು ನಿನ್ನ ತಮ್ಮನಿಗಾಗಿ ತಾನೇ ತುಂಬಾನೇ ಕಷ್ಟವನ್ನ ಪಡ್ತಿದ್ಯಾ, ಈ ರೀತಿ ಇವಾಗ ಕೂಡ ಯೋಚನೆ ಮಾಡ್ತಿದ್ಯಾ. ನಿನಗೆ ಹೇಗೆ ಒಬ್ಬ ತುಂಬಾ ಇರ್ತಿದ್ದಾನೆ ಅನ್ಬೇಕಾದ್ರೆ ಅದೇ ರೀತಿನೇ ನನಗೆ 3 ತಂಗಿಯರು ಇದಾರೆ ಅಂತ ಹೇಳೋಕೆ ಬರೋಷ್ಟರಲ್ಲಿ ಪಟ್ ಅಂತ ಅವನಿಗೆ ಶೂಟ್ ಮಾಡಿ ಬಿಡ್ತಾಳೆ ಹೀರೋಯಿನ್. ಪಾಪ ಅವನ ಹಾರ್ಟಿಗೆನೆ ಏಟಾಗ್ಬಿಟ್ಟಿರುತ್ತೆ. ಸ್ಪಾಟ್ ಔಟ್ ಅಲ್ಲಿ ಸಾಯ್ತಾನೆ ಹುಡುಗ. ಹಾಗೆ ಚಪ್ಪಲಿ ಮಾಡಿ ಆ ಸಾವು
ಸಾವುಕಾರ ಅವಳನ್ನ ಸುತ್ತ ಇರೋರು ಎಲ್ಲರೂ ನಮ್ಮ ಹೀರೋಯಿನ್ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಈ ಗೇಮ್ ಅಲ್ಲಿ ನೀನೇ ಕಣಮ್ಮ ಗೆದ್ದಿದ್ದು, ಈ ರೀತಿ ಇಷ್ಟೊಂದು ಗಡ್ಸಿರೋರಿಗೆ ಮಾತ್ರವೇ ಕಣಮ್ಮ ಹಣ ಬಂದು ಸೇರುತ್ತೆ ಅಂತ ಹೇಳಿ ಅವಳ ಕೈಗೆ ಒಂದು ದೊಡ್ಡ ಬ್ಯಾಗ್ ಅನ್ನು ಕೊಡ್ತಾರೆ. ಆ ಬ್ಯಾಗ್ ಪೂರ್ತಿ ಫುಲ್ US$ ಹಣ, ಅಷ್ಟು ಕೋಟಿ ರೂಪಾಯಿ ಹಣ. ಆ ಹಣವನ್ನು ಯೂಸ್ ಮಾಡಿ ಅವಳ ಸಾಲವನ್ನು ತೀರಿಸಬಹುದು, ಅವಳ ತಮ್ಮನನ್ನ ಕಾಪಾಡಬಹುದು, ಮೆಡಿಕಲ್ ಬಿಲ್ಸ್ ಎಲ್ಲವನ್ನು ಕಟ್ಟಬಹುದು. ಯಾಕೆ ಒಂದು ಜನ್ಮಕ್ಕೆ ಅವಳು ಕೂತ್ಕೊಂಡು ತಿನ್ಬಹುದು, ನೆಕ್ಸ್ಟ್ ಜನ್ಮಕ್ಕೂ ಕೂಡ ಹಣ ಬರುತ್ತೆ. ಅಷ್ಟು ಹಣವನ್ನು ಕೊಟ್ಟಿರ್ತಾನೆ ಈ ಸಾವುಕಾರ. ಅದು ಮಾತ್ರ ಇಲ್ಲ, ಇವಳ ತಮ್ಮನಿಗೆ ಆ ಬೋನ್ ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡೋದಕ್ಕಾಗಿ ಫಾರಿನ್ ಅಲ್ಲಿ ಯಾರೋ ಒಬ್ಬ ಡೋನರ್ ಅನ್ನ ಹಿಡಿದು ಬಿಟ್ಟಿದ್ದಾರಂತೆ. ಅವನು ಇನ್ನ 2 ದಿನದಲ್ಲಿ ಬಂದ್ಬಿಡ್ತಾನೆ. ಅವನನ್ನ ಇಟ್ಟು ನಿನ್ನ ತಮ್ಮನಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಸರ್ಜರಿಯನ್ನ ಮಾಡಿ ಟ್ರಾನ್ಸ್ಪ್ಲಾಂಟ್ ಅನ್ನ ಮುಗಿಸಿ ನಿನ್ನ ತಮ್ಮನನ್ನ ಕಾಪಾಡೋಣ, ಏನು ತೊಂದ್ರೆ ಇಲ್ಲ ಕಣಮ್ಮ ಅಂತ ಮತ್ತೆ ನಮ್ಮ ಹೀರೋಯಿನ್ ಅನ್ನು ತುಂಬಾನೇ ಅಪ್ರಿಶಿಯೇಟ್ ಮಾಡಿಬಿಟ್ಟು, ಇಷ್ಟೊಂದು ವಿಷಯಗಳನ್ನ ನಿನಗಾಗಿ ಮಾಡಿದಿನಲ್ಲ, ಒಂದು ಚಿಕ್ಕದಾಗಿ ಒಂದು ಥ್ಯಾಂಕ್ಸ್ ಅನ್ನ ಹೇಳು ನೋಡೋಣ ಅಂತ ಅವನು ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿಂದ ಹೋಗ್ಬೇಕಾದ್ರೆ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾಳೆ. ಆ ಹಣದ ಬ್ಯಾಗ್ ಅನ್ನ ತಗೊಂಡು ಅವಳ ಮನೆಗೆ ಕಾರಲ್ಲಿ ಹೊರಡ್ತಾಳೆ. ಮನೆಗೆ ಹೋಗಿದ್ದ ತಕ್ಷಣ ಆ ಬ್ಯಾಗ್ ಅನ್ನ ಇಟ್ಬಿಟ್ಟು ಬಾತ್ರೂಮ್ ಗೆ ಹೋಗಿ ಚೆನ್ನಾಗಿ ಸ್ನಾನವನ್ನ ಮಾಡ್ಬಿಟ್ಟು ಅವಳ ತಮ್ಮನ ರೂಮ್ ಇರುತ್ತೆ ಅಲ್ವಾ, ಸೊ ತಮ್ಮನನ್ನ ಪ್ರೀತಿಯಿಂದ ನೋಡೋದಕ್ಕಾಗಿ ಅಲ್ಲಿಗೆ ಹೋಗ್ತಾಳೆ. ಹುಡುಗ ಏನನ್ನ ಮಾಡ್ತಿದ್ದಾನೆ ಅಂತ ನಾವು ನೋಡಿದ್ರೆ, ತನಗಾಗಿ ತನ್ನ ಅಕ್ಕ ಇಷ್ಟೊಂದು ಕಷ್ಟಗಳನ್ನ ಪಡ್ತಿದ್ದಾಳಲ್ಲ, ಅವಳ ಲೈಫ್ ಅನ್ನ ನನಗಾಗಿ ಹಾಳು ಮಾಡ್ಕೋತಿದ್ದಾಳಲ್ಲ ಅಂತ ಯೋಚನೆ ಮಾಡಿದ ಹುಡುಗ ತುಂಬಾನೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗಳನ್ನ ನುಂಗಿ ಸತ್ತೋಗ್ಬಿಟ್ಟ ಹುಡುಗ. ಇಷ್ಟು ಕ್ರೂರವಾದ ಕಷ್ಟ ಎಲ್ಲವನ್ನು ದಾಟಿ ಕೂಡ ಆ ಗೇಮ್ ಅನ್ನ ಆಟ ಆಡಿ ಕೊನೆವರೆಗೂ ಅವಳ ಜೊತೆಗೇನೆ ಸೇಫ್ ಆಗಿ ಬರ್ತಾ ಇದ್ದ ಹ್ಯಾಂಡ್ಸಮ್ ಬಾಯ್ ಅನ್ನ ಕೂಡ ಇವಳ ಕೈಯಾರೇನೆ ಶೂಟ್ ಮಾಡಿ ಕೊಂದ್ಬಿಟ್ಟು ಗಿಲ್ಟಿ ಫೀಲ್ ಗೆ ಒಳಗಾಗಿ ಎಲ್ಲವನ್ನು ಅವಳ ತಮ್ಮನಿಗಾಗಿ ಮಾಡಿ ಹಣವನ್ನ ತಗೊಂಡು ಮನೆಗೆ ಬಂದು ನೋಡಿದ್ರೆ ಈ ರೀತಿ ತಮ್ಮ ಸತ್ತು ಬಿದ್ದಿದ್ದಾನೆ. ಸೊ ಇವಳು ಮಾಡಿದ್ದು ಎಲ್ಲವೂ ವೇಸ್ಟ್ ಆಗಿ ಹೋಯ್ತು ಅಂತ ತುಂಬಾನೇ ಬೇಜಾರಾಗಿ ಹುಡುಗಿ ಅಳ್ತಿರ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಖಂಡಿತ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.